ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಮತ್ತೊಂದ್ಸಲ ಗೋಪಿಲೋಲ ಚಿತ್ರದ ಟ್ರೈಲರ್ ಬಿಡುಗಡೆ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಹಿರಿಯ ನಟ ದೊಡ್ಡಣ್ಣ ಸರ್ ಇದ್ದಾರೆ. ಸರ್, ನಿಮ್ಗೆ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತೀನಿ ಸರ್. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಹಾಗೆಯೇ ನಿರ್ಮಾಪಕರಾಗಿರುವಂತಹ ಕೃಷ್ಣೇಗೌಡರು ಕೂಡ ಆಗಮಿಸಿದ್ದಾರೆ. ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೊಡ್ತೀನಿ. MSIL ಮಾರ್ಕೆಟಿಂಗ್ ಡೈರೆಕ್ಟರ್ ಆಗಿರುವಂತಹ ಚಂದ್ರಪ್ಪ ಸರ್ ಕೂಡ ಆಗಮಿಸಿದ್ದಾರೆ. ಸರ್, ನಿಮಗೂ ಕೂಡ ಚಿತ್ರತಂಡದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೊಡ್ತೀನಿ. ಜೊತೆಗೆ ಹಲವಾರು ಸಪೋರ್ಟ್ ಮಾಡೋದಕ್ಕೆ ಕೂಡ ಕುಟುಂಬ ವರ್ಗ, ಪ್ರೇಕ್ಷಕರು, ಸ್ನೇಹಿತ ವರ್ಗ ಕೂಡ ಆಗಮಿಸಿದೆ. ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಎಲ್ಲರಿಂದ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ಆಗಮಿಸಿದ್ದಾರೆ. ಟ್ರೈಲರ್ ಲಾಂಚ್ ಅನ್ನ ಕವರೇಜ್ ಮಾಡೋದಕ್ಕೆ ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಗೋಪಿಲೋಲ ಚಿತ್ರದ ಹಾಡುಗಳು ಈಗಾಗಲೇ ಬಿಡುಗಡೆಯಾಗಿದೆ, ಜನರ ಮೆಚ್ಚುಗೆಯನ್ನ ಪಡೆದಿದೆ. ಆ ಫ್ಲೇವರ್ ಬಹಳ ಇಷ್ಟ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ. ಎಲ್ಲೋ ಒಂದ್ ಕಡೆ ನಮ್ಮ ಅಂಬರೀಶ್ ಸರ್, ರವಿ ಸರ್ ಅವರಿಬ್ಬರನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಆ ಫ್ಲೇವರ್ ಇತ್ತಲ್ಲ, ಆ 90s ಅಲ್ಲಿ ಆ ಫ್ಲೇವರ್ ನ ನಾವು ಗೋಪಿಲೋಲ ಹಾಡುಗಳಲ್ಲಿ ನೋಡ್ಬೋದು. ಹಾಗಾಗಿ ಜನಕ್ಕೆ ಎಲ್ಲೋ ಒಂದು ವರ್ಗ ಇವತ್ತಿಗೂ ಇದೆ, ಆ ಥರದ ಫ್ಲೇವರ್ ಸಿನಿಮಾ ನಮಗ್ ಬೇಕು. ಈಗೆಲ್ಲ ಸ್ವಲ್ಪ ಅಪ್ಡೇಟ್ ಆಗಿದ್ವಿ, ಅಡ್ವಾನ್ಸ್ ಆಗಿ ಬಂದ್ರು ಆ ಫ್ಲೇವರ್ ನ ಜನ ಇನ್ನೂ ಮರ್ತಿಲ್ಲ. ಆ ಫ್ಲೇವರ್ ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ಹಾಗಾಗಿ ಅಂತಹ ಪ್ರೇಕ್ಷಕ ವರ್ಗಕ್ಕೆ ಈ ಚಿತ್ರದ ಹಾಡು ಚಿತ್ರ ತುಂಬಾನೇ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಟ್ರೈಲರ್ ಲಾಂಚ್ ನಮ್ಮ ದೊಡ್ಡಣ್ಣ ಸರ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಚಿತ್ರದ ಹಾಡನ್ನ ನೋಡ್ಬೇಡ. ಚಿತ್ರದ ಹಾಡು ಇದಕ್ಕಿದ್ದಂಗೆ ಪ್ರಪಂಚವೆಲ್ಲ, ನಾನೇ ಆ ಸಾಂಗ್ ನ ಬಿಡುಗಡೆ ಕಾರ್ಯಕ್ರಮದ್ದು ಕೂಡ ನಿರೂಪಣೆ ಮಾಡಿದ್ದೆ. ಬಹಳಷ್ಟು ಮೆಚ್ಚುಗೆಯನ್ನ ಪಡೆದಿದೆ. ಸುಕೃತಿ ಮ್ಯೂಸಿಕ್ ಚಾನೆಲ್ ಅಲ್ಲೇ, ಯೂಟ್ಯೂಬ್ ಚಾನೆಲ್ ಅಲ್ಲಿ ಆ ಹಾಡು ರಿಲೀಸ್ ಆಗಿತ್ತು. ಟ್ರೈಲರ್ ಬಿಡುಗಡೆಗಿಂತ ಮುಂಚೆ ಆ ಹಾಡನ್ನ ನೋಡ್ಬೇಡ. ಇದಕ್ಕಿದ್ದಂತೆ ಪ್ರಪಂಚವೆಲ್ಲ ಆ ಹಾಡನ್ನ ದಯಮಾಡಿ ಪ್ಲೇ ಮಾಡಿ. ಎಲ್ಲರಿಗೂ ಒಳ್ಳೇದಾಗಿ. ಗೋಪಿಲೋಲ ಅನ್ನೋದನ್ನ ಟ್ರೈಲರ್ ನಾನು ಮನೇಲಿ ಕೂತ್ಕೊಂಡು ನೋಡಿದೆ. ಹೊಸಬರ ಪ್ರಯತ್ನ. ಏಕೆ ಅಂತಂದ್ರೆ ಹಳಬರನ್ನ ನೀವು ಎಷ್ಟು ಆದರಿಸಿ, ಸತ್ಕರಿಸಿ, ಪ್ರೀತಿಯಿಂದ ನಿಮ್ಮ ಮಕ್ಕಳ ನಮ್ಮನ್ನೆಲ್ಲ ಇಲ್ಲಿವರೆಗೂ ಸಲಹಿದಿರೋ, ಅದೇ ರೀತಿ ಈ ಗೋಪಿಲೋಲ ಹೀರೋ ಇದಾರಲ್ಲ, ತುಂಬಾ ಮುಂದಾಗಿದ್ದಾರೆ. ಒಂದೇ ಒಂದು ಗುಟ್ಟೆಳಕ್ಕೆ ಇಷ್ಟಪಡ್ತೀನಿ ಅವ್ರ ಹೆಂಡತಿಗೆ. ಒಪ್ಪತ್ ಮಾತ್ರ ಊಟ ಹಾಕಮ್ಮ, ದಯವಿಟ್ಟು ನಂಗೆ ತೆಳ್ಳಗಾಗಬೇಕು ಅವರು. ಕರೆಕ್ಟ್ ಅಲ್ವಾ? ಬಿಡು, ಯಾರು ನಗ್ತಾರೆ ಬಿಡ್ತಾರ, ನೀನಂತೂ ನಗ್ಗಲ್ಲ. ಹಂಗಾಗಿ ಚೂರು ತೆಳ್ಳಗಾದ್ರೆ ಯಾವ ಹಿಂದಿ ನಟರಿಗೂ ಏನೂ ಕಮ್ಮಿ ಇಲ್ಲ. ಹಂಗಾಗಿ ಈ ಟ್ರೈಲರು ನನಗೆ ಇಷ್ಟ ಆಗಿದೆ. ಸ್ವಲ್ಪ ಪ್ರೊಡ್ಯೂಸರ್ ಚೆನ್ನಾಗಿರ್ಬೇಕು. ಯಾಕೆ ಚೆನ್ನಾಗಿರ್ಬೇಕು ಅಂತಂದ್ರೆ, ಒಬ್ಬ ನಿರ್ಮಾಪಕ ಚೆನ್ನಾಗಿದ್ರೆ ಅಣ್ಣವರು ಒಂದು ಒಳ್ಳೆ ಮಾತು ಹೇಳೋರು, ಅವನೇ ಅನ್ನದಾತ ಅಂತ. 10 ಜನ ಆರ್ಟಿಸ್ಟ್ ಕುಟುಂಬಗಳು, 10 ಜನ ತಂತ್ರಜ್ಞರ ಕುಟುಂಬಗಳು, ಆಮೇಲೆ ಎಲ್ಲ ಹಂಚಿಕೆದಾರರ ಕುಟುಂಬಗಳು, ಎಲ್ಲ ಥಿಯೇಟರ್ನ ಕಾರ್ಮಿಕರು, ಗೊತ್ತಾಯ್ತಲ್ಲ, ಪ್ರತಿಯೊಬ್ರು ಹೊಟ್ಟೆ ತುಂಬ ಊಟ ಮಾಡೋದು ಒಬ್ಬ ಪ್ರೊಡ್ಯೂಸರ್ ಚೆನ್ನಾಗಿದ್ದಾಗ ಮಾತ್ರ. ಅವ್ರನ್ನ ಕರ್ಕೊಂಡೋಗಿ ದಡ ಮುಗಿಸೋದು ಅಂತಂದ್ರೆ ಯಾರು ಅಂತಂದ್ರೆ ಅವನೇ ನಿರ್ದೇಶಕ. ಜನಕ್ಕೆ ಏನ್ ಬೇಕಿದೆ ಅಂತ ನೋಡ್ಬಿಟ್ಟು ನಾಡಿ ಮಿಡ್ತ ನೋಡಿ ಕರೆಕ್ಟ್ ಆಗಿ ಉಳುಬಡಿಸೋನೇ ನಿರ್ದೇಶಕ. ಇದಕ್ಕೆಲ್ಲ ಪಾತ್ರಗಳಿಗೂ ಜೀವ ತುಂಬೋರು ಕಲಾವಿದರು ಕೊನೆಗೆ ಬರ್ತಾರೆ. ಹಂಗಾಗಿ ಈ ಎಲ್ಲ ಚಿತ್ರತಂಡದವರೆಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಮಂಗಳವಾಗ್ಲಿ. 50ನೇ ದಿವಸಕ್ಕೆ ನನ್ ಕರೀರಿ, 100ನೇ ದಿವಸ ಆಚರಿಸಿದಾಗ ನನ್ ಕರೀರಿ ಅಂತ ಮಾಡ್ತಾರೆ. ನನ್ನ ಮಾತು ವಿರಾಮ ಇದ್ದೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ ನಮ್ಮ ಕಿಟ್ಟಿ ಈಗ ತಾನೇ ಎಷ್ಟು ಸಾಧಿಸ್ತಾರ ನಿಂತವ್ ನೋಡಿದ್ರು. ಆದ್ರೆ ಮೊದಲನೇ ಸಿನಿಮಾದಲ್ಲಿ ನನ್ನ ಮಗನ ಪಾಠ ಮಾಡಿದ್ದ. ಈಗ ತಾನೇ ನೋಡ್ಕೊಂಡು ಬರ್ತಾ ಇದ್ದೀನಿ. ಚಂದ್ರಚಕೋರಿ ಅಂತ ಬಹಳ ಬಹಳ ಚೆನ್ನಾಗಿ ಅದನ್ನ ನಾವು ಅನುಭವಿಸಿದ್ವಿ. ಯಾಕೆಂದ್ರೆ HD ಕುಮಾರಸ್ವಾಮಿ ಅವರ ಪಿಕ್ಚರು. ಹಂಗಾಗಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ನಮ್ಮ ರಾಮಣ್ಣ ಅವರು ನಿರ್ಮಾಪಕರು. ಕೆ ಮಂಜು ಬಗ್ಗೆ ಏನು ಹೇಳಬೇಕಾಗಿಲ್ಲ. ಯಾಕೆ ಹೇಳ್ತೀರಾ? ಮಾತಾಡ್ ಮಲ್ಲಿಗೆ ಅಂತ ಒಂದು ಸಿನಿಮಾ, ಭಾಷಣ ಉದ್ದಾಯ್ತನೆಲ್ಲ ಬೇಜಾರಾಗ್ತಿರೇನು ಇಲ್ವಾ? ಮಾತಾಡ್ ಮಲ್ಲಿಗೆ ಅಂತ ವಿಷ್ಣುವರ್ಧನ್ ಅವ್ರ ಜೊತೆ ಮಾಡುವಂತ ಒಂದು ಸುಯೋಗ. ಏಕೆಂತಂದ್ರೆ ಆ ಯಪ್ಪ ಅಂದ್ರೆ ಒಂಥರ ತಪಸ್ವಿ ಇದ್ದಂಗೆ. ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಇಲ್ಲಿ ನಮಗೆ ಒಂದು ನಾಗಬನ ಅಂತ ಇತ್ತು. ಆ ನಾಗಬನದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಮುಂಜೆ ನೋಡ್ಬಿಟ್ಟ ನಾನ್ ವೆಜ್ ತರಿಸಿದ್ದಲ್ಲಿ ಅಲ್ಲಿ ಟೀಚರ್ ಒಬ್ರು ಬಂದು ಹೇಳಿದ್ರು, ಇಲ್ಲಿ ನಾನ್ ವೆಜ್ ಅನ್ನ ತರಬೇಡಿ, ಯಾಕೆಂದ್ರೆ ಇಲ್ಲಿ ಶೂಟಿಂಗ್ ಮಾಡಕ್ಕೆ ಬಿಡೋದಿಲ್ಲ. ಆಮೇಲೆ ನಾಗರಾವ್ಗಳು ಹುಷಾರು, ನಾಗಪ್ಪ ಯಾರನ್ನೂ ಸುಮ್ಮನೆ ಬಿಡಲ್ಲ, ಸುಬ್ರಹ್ಮಣ್ಯ ಅಂತ. ನಾವೇ ಸಿನಿಮಾದಲ್ಲಿ ಬೇಕಾರೆ ಅಂದ್ವಿ. ಎಲ್ಲ ಆಯ್ತು, ಊಟ ಮಾಡ್ತೀವಿ. ನೋಡಿದ್ರೆ ನೀವು ನಂಬಲ್ಲ ಹೇಳಿದ್ರಿ, 7-8 ನಾಗರಾವ್ಗಳು
ಜೂನಿಯರ್ ಆರ್ಟಿಸ್ಟ್ ನಮ್ಮನ್ನೆಲ್ಲ ಓಡಾಡಿಸಿದ ದಿವಸ ಉಂಟು. ವಿಜಯ್ ಕುಮಾರ್ ಅಂತ ಒಬ್ರು ಇದ್ರು, ಈಗಲೂ ಇದ್ದಾನೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್, ಕರೆಕ್ಟಾ? ಅವನಿಗೆ ನಾನು ಹೇಳಿ ಆ ನಾಗರಿಕರ ಮುಂದೆ ನಿಂತ್ಕೊಂಡು ಭಕ್ತಿಯಿಂದ ಕೈ ಮುಗಿದು ತಪ್ಪಾಗೋಯ್ತು, ಸರ್ವಾಂಗ ತಪ್ಪಾಗೋಯ್ತು, ದಯವಿಟ್ಟು ನೀನು ಕ್ಷಮಿಸಿ ಕಾಪಾಡು ಅಂತೇಳಿ ಇದು ಮಾಡಿ ಮಾರನೇ ದಿವಸ ಬಂದು ಅಲ್ಲಿ ಇದ್ದಿದ್ದ ಗಿಡ ಗಂಟೆನೆಲ್ಲ ಕಿತ್ತು ಕ್ಲೀನಾಗಿ ಅದನ್ನೆಲ್ಲ ಶುದ್ಧ ಮಾಡಿ ಹಾಲು ಎರೆದು ಪೂಜೆ ಮಾಡಿದ್ಮೇಲೆ ನಮಗೆ ಒಳ್ಳೇದಾಯ್ತು. ಆ ಚಿತ್ರ ಶತದಿನೋತ್ಸವ ಹೋಯ್ತು, ಮಂಜುನು ಚೆನ್ನಾಗಿದ್ದಾನೆ, ಅವನು ಮುಂದೆ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಹಾರೈಕೆ. ಯಾಕೆ ಈ ನಾಗರ ಬಗ್ಗೆ ಹೇಳ್ತೀನಿ ಅಂತಂದ್ರೆ, ಈ ಭೂಮಿಗೆ, ಸಂತಾನಕ್ಕೆ, ಐಶ್ವರ್ಯಕ್ಕೆ ಅಧಿಪತಿ ಅಂದ್ರೆ ನಾಗರ ಪೂಜೆ ಯಾರು ಬಿಟ್ರು ಅವ್ರು ಕೇಟ್ರು. ನಮಸ್ಕಾರ, ಎಲ್ರಿಗೂ ಒಳ್ಳೇದಾಯ್ತು. ಸರ್, ಇವಾಗ ಟ್ರೈಲರ್ ಲಾಂಚ್ ಮಾಡ್ಬಿಡಿ ಸರ್, ನೀವು ಅನೌನ್ಸ್ ಮಾಡಿದ್ರೆ ಅದು ಪ್ಲೇ ಆಗುತ್ತೆ. ವೆರಿ ಗುಡ್. ದಯವಿಟ್ಟು ಟ್ರೈಲರ್ ಲಾಂಚ್ ಮಾಡಬೇಕು. ವೇದಿಕೆ ಮೇಲೆ ನಿಂತಿರೋರು ಆ ಕಡೆ ಈ ಕಡೆ ಸರ್ಕೊಂಡು ನಿಂತ್ಕೋಬೇಕು ಅಂತ ನನ್ನ ಬಾರೆ ವೇದಿಕೆ ಎಲ್ಲ ದೊಡ್ಡ ದೊಡ್ಡ ಪಿಕ್ಚರ್ ಮಾಡಿದಂತ ಮಹಾನ್ ಭಾವರು ಕಣ್ರಿ. ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಹೊಡೆಯುವ ಚಪ್ಪಾಳೆ, ಜೋಸೈಮನ್ ಅಂತ ಕೆಲಸ ಇಲ್ಲ, ಕೃಷ್ಣವರ್ಧನ್ ಕತೆ ಈಗ ಹೋಗಿ ಇಟ್ಕೋತಾಳ. ಮತ್ತೆ ಬಹಳ ಮುಖ್ಯವಾಗಿ ಒಂದು ವಿಷಯ ಹೇಳ್ಬೇಕು. NS ರಾವ್ ಅಂತ ಕಿಲಕಿಲ ಅಂತಿದ್ರಲ್ಲ, ಅವರು ಬಹಳ ಒಳ್ಳೆ ರೈಟ್ರು, ತುಂಬಾ ಒಳ್ಳೆ ರೈಟ್ರು. ಯಾಕಂದ್ರೆ ಅವ್ರು ಬರೆದಿರೋ ಡೈಲಾಗ್ಗಳನ್ನ ಹೇಳಿ ನಾವು ಆನಂದ ಪಟ್ಟಿದೀವಿ. ಅದು ಇವಾಗ ಬೇಡ. ಅವರೊಂದು ಒಳ್ಳೆ ಮಾತು ಹೇಳಿದ್ರು, ಅದನ್ನ ಜ್ಞಾಪಿಸ್ಕೊಂಡು ಒಂದು ಮಾತು ವಿರಾಮ ಮಾಡ್ತೀನಿ. ಏನು ಅಂತಂದ್ರೆ, ಕನ್ನಡ ತಾಯಿಯ ಮಡಿಲಲ್ಲಿ ಅನೇಕ ಅನರ್ಘ್ಯ ರತ್ನಗಳಿದೆ. ಮುತ್ತು, ರತ್ನ, ವಜ್ರ, ವೈಡೂರ್ಯ, ಗೋಮೇದಿಕ, ಮರಕಕ, ಹವಳ, ನೀಲ, ಪಚ್ಚೆ, ಪದ್ಮರಾಗ, ಇಷ್ಟೆಲ್ಲ ನವರತ್ನಗಳಿದ್ದಾವೆ. ಅದನ್ನ ಹುಡುಕಿ ನೇರ ತೆಗೆಯುವಂತ ಕೆಲಸನ ಒಬ್ಬ ನಿರ್ದೇಶಕ ಮಾಡಬೇಕು. ಆ ವಿಷಯದಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಅಂತ ನಾನು ರವೀಂದ್ರ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ ಸದಾ ಇರಲಿ ಅಂತ ಬೇಡ್ಕೊಳ್ಳೋದ್ರ ಜೊತೆಗೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಒಂದೆರಡು ಮಾತಾಡ್ಬೇಕು ಅಂತ ನಾನು ಬೇಡ್ಕೊಡ್ತೀನಿ. ದಯವಿಟ್ಟು. ದೊಡ್ಡವನವರೆಲ್ಲ ಮಾತಾಡಿದ್ಮೇಲೆ ನಾವೆಲ್ಲ ಮಾತಾಡಿದ್ರೆ ಅವ್ರ ವಾಯ್ಸು 6 ಟ್ರ್ಯಾಕ್ ಸ್ಟೀರಿಯೋಫೋನಿಕ್ ಆಟೋಮಸ್ ಇದ್ದಂಗೆ, ನಮ್ದೆಲ್ಲ ಮೋನೋ ಸೌಂಡು. ಯಾಕೆಂದ್ರೆ ಅವರು ನಾನು ನೋಡಿರೋ ಪ್ರಕಾರ ಒಂದು ಅದ್ಭುತವಾದ, ಇವತ್ತು ಕನ್ನಡ ಮಾತಾಡೋರೇ ಕಮ್ಮಿ, ಕೆಲವು ಆರ್ಟಿಸ್ಟ್ಗಳಿಗೆ ಕನ್ನಡವೇ ಬರಲ್ಲ. ಅದರಲ್ಲಿ ನಮ್ಮ ದೊಡ್ಡಣ್ಣವರು ಇವತ್ತಿಗೂ ಅವರೊಂದೊಂದು ಪದ್ಯ ಹೇಳಿದ್ರೆ ಒಂದು ಪದ್ಯ ನೀವು ಹೇಳ್ಬೇಕು. ಈಗ ಎಲ್ಲರಿಗೂ ಎಂತೆಂಥ ಪದ್ಯ, ರನ್ನ, ಪಂಪ, ಕುಮಾರವ್ಯಾಸ ಎಲ್ಲ ಹಂಗೆ ಅಷ್ಟು ಒಂದು ಮುತ್ತಿನ ತರ ಹೇಳ್ತಾರೆ. ಸನತ್ ಕುಮಾರ್ ಅವರು ಧೀರರು. ಯಾಕೆಂದ್ರೆ ಒಂದು ಸಿನಿಮಾ ಮಾಡೇ ಸಾಕಾಗಿ ಹೊರಟೋಗೋ ಕಾಲ ಇದು. ಅಂಥದ್ರಲ್ಲಿ ಅವ್ರು ಸಾಲು ಸಿನಿಮಾ, ನಾನು 6-7 ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರು ಸಿನಿಮಾ ಮಾಡ್ತಾನೆ ಇದ್ದಾರೆ. ನಿಜವಾಗ್ಲೂ ಅವರ ಒಂದು ಛಲಕ್ಕೆ ನಾವು ನಿಜವಾಗ್ಲೂ ಮೆಚ್ಚಬೇಕು. ಯಾಕೆಂದ್ರೆ ಇವತ್ತಿನ ದಿವಸ ಎಷ್ಟು ಕಷ್ಟ ಇದೆ ಅಂತ ಅದು ಪ್ರತಿಯೊಬ್ಬರಿಗೂ ಗೊತ್ತು. ಸಿನಿಮಾ ರಿಲೀಸ್ ಮಾಡೋದಾಗ್ಲಿ ಈ ಸೋಷಿಯಲ್ ಮೀಡಿಯಾ, ಈ ಅಡ್ವರ್ಟೈಸ್ಮೆಂಟ್ಗಳು, ಇದು ಸಾಕಾಗ್ಬಿಟ್ಟಿದೆ ಇವತ್ತು. ಅಂಥದ್ರಲ್ಲಿ ಸನತ್ ಕುಮಾರ್ ಅವರು ನಿಜವಾಗ್ಲೂ ಒಂದು ಮನಸ್ಸು ಮಾಡಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅಂತ ಅವರು ಮುಖ್ಯಮಂತ್ರಿಗಳಿಗೆ ಬಹಳ ಹತ್ರದವರು ಕೂಡ, ತುಂಬ ಸ್ನೇಹಿತರು ಕೂಡ ಅವರು ಮುಖ್ಯಮಂತ್ರಿಗಳಿಗೆ. ಆದ್ದರಿಂದ ಅವರ ಚಿತ್ರ, ನಾನು ಮೊನ್ನೆ ಕೂಡ ಅವರು ಒಂದು ಹಾಡು ಬಿಡುಗಡೆಗೆ ಹೋಗಿದ್ದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಯಾರಿಗೂ ಇದು ಬ್ಯಾಂಕಲ್ಲಿ ಚೆಕ್ ಬರೆದು ಕೊಟ್ಟರೆ ದುಡ್ಡು ಕೊಡ್ತಾರೆ, ಬಟ್ ಇಲ್ಲಿ ಏನು ಬರೆದ್ರು ಏನು ಗೊತ್ತಿಲ್ಲ, ಚೆಕ್ ಏನಾಗುತ್ತೆ ಅನ್ನೋದು. ನಮ್ಮ ಸಿನ್ಸಿಯರ್ ಆಗಿ ನಾವು ಕಷ್ಟಪಟ್ಟು ಜನಕ್ಕೆ ಮುಂದೆ ಬಿಡಬೇಕು. ಅವರೇ ಅದಕ್ಕೆ ಚೆಕ್ನ ಆನರ್ ಮಾಡೋರು, ಡಿಸಾನರ್ ಮಾಡ್ತಾರೋ ಆನರ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಆದರೂ ಕನ್ನಡ ಜನ ಯಾವತ್ತೂ ಒಳ್ಳೆ ಸಿನಿಮಾಗಳನ್ನ ಬಿಟ್ಟಿಲ್ಲ. ಒಳ್ಳೆ ಸಿನಿಮಾ, ಒಳ್ಳೆ ಕತೆ, ಒಳ್ಳೆ ಮೇಕಿಂಗ್ ಇದ್ರೆ ಆ ಕಾಲದಿಂದ 80 ವರ್ಷದಿಂದ ಬೆಳೆಸ್ಕೊಂಡೇ ಬಂದಿದ್ದಾರೆ, ಉಳಿಸ್ಕೊಂಡು ಬಂದಿದ್ದಾರೆ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನನ್ನ ಕರೆದು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಸನತ್ ಕುಮಾರ್ ಅವ್ರಿಗೆ, ತಮಗೆಲ್ಲ ನನ್ನ ಮಾತನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಜೈ ಕರ್ನಾಟಕ. ಮತ್ತೆ 1 ನಿಮಿಷ ದೊಡ್ಡಣ್ಣ ಅವರಿಂದ 2 ಖಂಡಿತ ಹೇಳ್ತೀನಿ. ಜೋಸೈಮನ್ ಅವರು ಒಂದೆರಡು ಮಾತಾಡ್ಬೇಕು. ಅಂದ್ರೆ ಎಲ್ಲ ವಿಷ್ಣು ಪಿಕ್ಚರ್ ಮಾಡಿದಂತ ಧೀರ ಯಾರಾದ್ರೂ ಇದ್ರೆ ಅದು ಜೋಸೈಮನ್ ಅಂತ. ಹಂಗಾಗಿ ಜೋಸೈಮನ್ ಒಂದೆರಡು ಮಾತಾಡ್ಬೇಕು ಅಂತ ನಾನು ಬೇಡ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಆಹ್ವಾನ ನೇತೃತ್ವದ ಎಲ್ಲ ಗಣ್ಯರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ.
ನಿರೂಪಕರು ಮಾಡಬೇಕಾಗಿರೋ ಕೆಲಸವನ್ನೆಲ್ಲ ನಮ್ಮ ದೊಡ್ಡಣ್ಣವರೇ ಮಾಡ್ತಾ ಇದ್ದಾರೆ. ನಿಜ ಸರ್, ಇವತ್ತು ನನಗೆ ಪೇಮೆಂಟ್ ಕೊಡಲ್ಲ, ಡಬಲ್ ಪೇಮೆಂಟ್ ಕೊಡ್ತಾರೆ. ನೋಡಿ, ನೀವು ಮಾಡೋ ಕೆಲಸ ಎಲ್ಲ ದೊಡ್ಡಣ್ಣವರೇ ಆಯ್ತು ವೇದಿಕೆ ಮೇಲೆ ಕರೆದು ಮೊಬೈಲ್ ಕೈಲೂ ಮಾತಾಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದ ತಿಳಿಸ್ಬೇಕು. ದೊಡ್ಡಣ್ಣವರ ಮಾತು ಅಂತಂದ್ರೆ ನಿಜಕ್ಕೂ ನಮ್ಮ ಬಾಬು ಸರ್ ಹೇಳ್ದಂಗೆ ಬಹಳ ಅತ್ಯುತ್ತಮವಾದ ಸಾಹಿತ್ಯಪೂರ್ವಕವಾಗಿರುತ್ತೆ ಮಾತುಗಳು. ಇಲ್ಲಿ ನಾನು ಈ ವೇದಿಕೆ ಮೇಲೆ ನಿಂತು ಮಾತಾಡೋದಕ್ಕೆ ಕಾರಣ, ನಮ್ಮ ಈ ಚಿತ್ರದ ಗೋಪಿಲೋಕ ಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ನಮ್ಮ ಸನತ್ ಕುಮಾರ್ ಅವರು ನನ್ನ ಕರೆದು ಒಳ್ಳೆಯ ಒಂದು ಪಾತ್ರವನ್ನು ಮಾಡಿಸೋದಕ್ಕೆ ಅವರ ನಿರ್ದೇಶಕರಾದ ರವೀಂದ್ರ ಅವರಿಗೆ ಹೇಳಿದ್ದಾರೆ. ನಾವು ಮಾಡಿದ್ದೀವಿ. ನಾನು, ನಾರಾಯಣ್ ಮತ್ತು ತೆಲುಗಿನ ನಟ, ಒಬ್ಬ ಸಪ್ತಗಿರಿಯ ನಟ ಕೂಡ ಬಂದು ನನ್ನ ಜೊತೆನಲ್ಲಿ ಆಕ್ಟ್ ಮಾಡಿದ್ರು. ಬಹಳ ಚೆನ್ನಾಗಿ ಈ ಚಿತ್ರ ಮೂಡಿ ಬಂದಿದೆ. ಇದು ಮುಖ್ಯವಾಗಿ ಆರ್ಗ್ಯಾನಿಕ್, ಅದರ ವ್ಯವಸಾಯದ ಬಗ್ಗೆ ಮೂಲ ತತ್ವವನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಜನ ಮೆಚ್ಚುವಂತ ಹಾಡುಗಳು ಕೂಡ ಈ ಚಿತ್ರದಲ್ಲಿ ಮೂಡಿ ಬಂದಿದೆ. ಎಲ್ಲರೂ ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಹಾಗಾಗಿ ಈ ಆಡಿಯೋ ರಿಲೀಸ್ ಕೂಡ ನನ್ನ ಕರೆದಿದ್ರು. ನಾನು ಬಾಬು ಸಹ ಆಡಿಯೋ ರಿಲೀಸ್ ನಲ್ಲಿ ಇದ್ವಿ. ಬಹಳ ಅತ್ಯುತ್ತಮವಾಗಿ ಅರೇಂಜ್ಮೆಂಟ್ ಮಾಡಿದ್ರು. ಈ ಚಿತ್ರ ಜನಗಳು ಎಲ್ಲರೂ ನೋಡಬೇಕು. ಜನ ಮೆಚ್ಚುವಂತ ಹಾಡುಗಳಿದೆ. ಸುಂದರವಾದ ಲೊಕೇಶನ್, ಕೊಡಚಾದ್ರಿ ಅಂತ ಅಲ್ಲಿ ಇಲ್ಲಿ ಬಹಳ ವಿಭಿನ್ನವಾದ ಲೊಕೇಶನ್ಗಳಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಜನ ನೋಡಬೇಕು ಅನ್ನೋದೇ ಒಂದು ಈ ಆಶಯ ಆಗಿದೆ. ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅನ್ನೋದು ಕೊರಗಿದೆ. ಆ ಕೊರಗನ್ನ ಈ ಚಿತ್ರದ ಮೂಲಕ ನಿವಾರಿಸಬೇಕು ಅನ್ನೋದು ನಾನು ಬೇಡ್ಕೊಳ್ತೀನಿ. ನಮಸ್ಕಾರ. ಎರಡು ಮಾತು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿರೂಪಕರೆಲ್ಲ ದೊಡ್ಡನಿಗೆ ನಮಸ್ಕಾರ ಹೇಳ್ಬೇಕಾಗುತ್ತೆ. ನಮಸ್ಕಾರ. ಅಮ್ಮ ನನಗೆ ಅವಾಗ ಹೇಳ್ತೀವಿ ಬಹಳ ತುಂಟ ಅಂತ. ಅದೇ ತರ ಒಬ್ಬ ತುಂಟ, ಸ್ವಲ್ಪ ಪೋಲಿ ತುಂಟ, ಹಂಗಾಗಿ ಮಾತಾಡಬೇಕು ಅಂತ ಕೇಳ್ತೀವಿ. ಎಲ್ಲ ಹಿರಿಯರಿದ್ದೀರಿ, ಮಾಧ್ಯಮದ ಮಿತ್ರರಿದ್ದೀರಿ, ದೊಡ್ಡಣ್ಣ ಅವ್ರಿಗೆ, ಬಾಬು ಸಾರ್ಗೆ, ಜೋಸ್ ಅವ್ರಿಗೆ, ಗೌಡರು, ರಾಮಮೂರ್ತಿ ಅವರು, ಕುಮಾರ್, ಮಂಜು, ಗಂಗಾಧರ ಮೂರ್ತಿ ಮತ್ತು ಸಿನಿಮಾ ಗೋಪಿಲೋಕದ ನಾಯಕ ಹಾಗೂ ನಾಯಕಿ ತಂಬೆಗೌಡನ ಇಷ್ಟಿತ್ತ ಮಗು, ನಮ್ಮ ಕೇಶವಚಂದ್ರ ಮಗಳಂತ ಈಗ ಬಂದಿರ್ತಾರೆ ಅವರು. ನಾನೊಂದು ಸೀರಿಯಲ್ ಮಾಡಿದೆ ಸರ್, ಆಧಾರದ ಒಂದು ಪ್ರೊಡಕ್ಷನ್ ಮಾಡಿದ್ವಿ. ಅವರು ರೈಲು, ಅವ್ರ ಮಗಳಿಗೆ ಹುಡುಗಿ, ಅವ್ರ ಮಗಳು ಇಷ್ಟಿತ್ತಿದ್ರು. ನಾನು ಎಲ್ಲಿ ಕೇಸಿ ನನ್ನ ಮಗಳು, ಅಯ್ಯೋ ಕೇಸಿ ನಿನ್ನ ಮಗಳು. ಗುಡ್ ಲಕ್, ಒಳ್ಳೇದಾಗ್ಲಿ, ಗುಡ್ ಲಕ್, ಒಳ್ಳೇದಾಗ್ಲಿ. ನಿರ್ದೇಶಕ ರವೀಂದ್ರ ಪ್ರಯತ್ನ ಚೆನ್ನಾಗಿದೆ. ಏನೋ ಒಂದು ಹೊಸ ವಿಷಯ ಹೇಳಿಕೊಂಡಿದ್ರೆ ಮನಸ್ಸಿಗೆ ಹತ್ರ ಆಗುತ್ತಂತ ಒಂದು ವಿಚಾರ. ಟ್ರೈಲರ್ ಅದನ್ನು ತುಂಬಾ ಚೆನ್ನಾಗಿ ಕಡಿಮೆ ಮಾಡಿದ್ರೆ ಒಳ್ಳೇದಾಗ್ಲಿ. ಪ್ರಯತ್ನ ಚೆನ್ನಾಗಿದ್ದಾಗ ಫಲ ಚೆನ್ನಾಗಿದ್ದೇ ಇರುತ್ತೆ. ಸನತ್ ಸರ್ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಡೆದ ಎಲ್ಲ ಕನ್ನಡ ಮನಸ್ಸುಗಳಿಗೆ ಒಂದು ನಮಸ್ಕಾರ ಹೇಳ್ತಾ ನಮ್ಮ ಮಾತು. ಥ್ಯಾಂಕ್ ಯು. ನಾವು ಪ್ರೀತಿಯಿಂದ ಮಂಜು ಅಂತ ಕರೀತೀವಿ. ಬನ್ನಿ ಬನ್ನಿ, ನೀವೆಲ್ಲ ಆಹ್ವಾನಿದ್ರು, ಬರಲೇಬೇಕು. ಮಂಜು, ಕೃಷ್ಣೇಗೌಡ ಎಲ್ಲ ಮಾತಾಡ್ಬೇಕು. ಯಾಕಂದ್ರೆ ಈ ಕಾರ್ಯಕ್ರಮ ಮಾಡ್ತಾ ಇರೋ ನಮ್ಮ ಸನತ್ ಕುಮಾರ್ ಆಗಿರ್ಬೋದು, ನಮ್ಮ ನಿರ್ದೇಶಕ ರವೀಂದ್ರ ಆಗಿರ್ಬೋದು, ಎಷ್ಟು ಬುದ್ಧಿವಂತರು ಅಂದ್ರೆ ಒಂದು ಚೇರ್ ಹಾಕಿದ್ರೆ ನನ್ನ ಮಕ್ಕಳು ಜಾಸ್ತಿ ಬಿಟ್ಟಿರ್ಬೇಕಾರೆ ಅಂತ ನಿಂತ್ಕೊಂಡೇ ಮಾತಾಡ್ಬೇಕು. ಯಾಕೆಂದ್ರೆ ಎಷ್ಟೊತ್ತಕ ನಿಂತ್ಕೊಂಡು ಮಾತಾಡಕ್ಕಾಗುತ್ತೆ. ಹಂಗಾಗಿ ಎಲ್ಲರೂ ಎರಡು ಮಾತಾಡಿ ಬೇಗ ಮುಗಿಸ್ಬೇಕು ಅಂತ ನನ್ನ ಕಾಯ್ಕೊಳ್ಳಿ. ಬಹಳ ಮುಖ್ಯವಾಗಿ ನಮ್ಮ ಬಾಬಣ್ಣನ ಬಗ್ಗೆ ಒಂದ್ ಎರಡು ಮಾತಾಡ್ಬೇಕು. ಯಾಕೆ ಅಂತಂದ್ರೆ ಅರ್ಸಿಕೆರೆ ಅಂದ್ರೆ ಕಲ್ಪತರು ನಾಡು. ನನಗೆ ಸ್ವರ್ಗಕ್ಕಿಂತ ಮಿಗಿಲಾದ ಊರು ಯಾವ್ದಾದ್ರು ಇದ್ರೆ ಅರ್ಸಿಕೆರೆ. ಒಂದ್ ಪಕ್ಷ ಏನಾದ್ರು ದೇವೇಂದ್ರ ಪ್ರತ್ಯಕ್ಷ ಆಗ್ಬಿಟ್ಟು ನೀನ್ ಹೇಳ್ಬೇಕು, ನಾನು ಅಮರಾವತಿ ಕೊಡ್ತೀನಿ, ನೀನ್ ಅಮರಾವತಿ ನೀನೇ ಇಟ್ಕೋ, ನನಗೆ ಅರ್ಸಿಕೆರೆ ಮತ್ತೊಂದು ಜನ್ಮ ಇದ್ರೆ ಕೊಡು ಅಂತ ಕೇಳ್ತೀನಿ. ಯಾಕೆ ಅಂದ್ರೆ ಈ ಚಿತ್ರ ಜಗತ್ತಿನ ಬ್ರಹ್ಮರು ಅಂತ ಯಾರಾದ್ರೂ ಇದ್ರೆ ಅದು ಒಬ್ರು ಬಿ ವಿಠಲಾಚಾರ್ಯ. ಇವರ ತಂದೆ ಶಂಕರ್ ಸಿಂಗ್, ನಾನು ಅವರಿಬ್ಬರನ್ನು ನೋಡಿದ್ದೆ. ನಮ್ಮ ಬಾಲಣ್ಣ ಅರಸೀಕೆರೆಯವರು, ರಾಜಾನಂದ್ ಅರಸೀಕೆರೆಯವರು, ಡಾಲಿ ಅರಸೀಕೆರೆಯವರು, ನಮ್ಮ ಸಂಚಾರಿ ವಿಜಯ್ ಅರಸೀಕೆರೆಯವರು. ಈ ದೊಡ್ಡಣ್ಣ ಅರಸೀಕೆರೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಯಾಕೆಂದ್ರೆ ಕನ್ನಡದ ಬಗ್ಗೆ ಇವರು ಒಂದು ಮಾತಾಡಿದ್ರು. ದಯವಿಟ್ಟು ನೀವೆಲ್ಲ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕನ್ನಡಕ್ಕೆ ತನ್ನದೇ ಆದ ಘನತೆ ಇದೆ, ಗೌರವ ಇದೆ. ಎಷ್ಟು ಸಾವಿರ ವರ್ಷದ ಇತಿಹಾಸ ಇದೆ ಅಂದ್ರೆ ನನ್ನ ಲೆಕ್ಕ ಕೇಳೋದಾಯ್ತು ಅಂದ್ರೆ 7500 ವರ್ಷಗಳ ಇತಿಹಾಸ ಇದೆ. ಹೆಂಗೆ ಅಂತ ಕೇಳಿದ್ರೆ
ಕಿಷ್ಕಿಂದೆ ಇದು ಕರ್ನಾಟಕ ಅಂತ ಕರೀತಿರ್ಲಿಲ್ಲ. ಇತ್ತೀಚೆಗೆ ಕರ್ನಾಟಕ, ಕರುನಾಡು ಅದು ಇದೆಲ್ಲ ಬಂದಿದ್ದು. ಅದಕ್ಕಿಂತ ಮುಂಚೆ ಶ್ರೀರಾಮ ಬಂದಂತ ಕಾಲದಲ್ಲಿ ಇದನ್ನ ಕಿಷ್ಕಿಂದೆ ಅಂತ ಕರೀತಾ ಇದ್ರು. ನಮ್ಮ ಆಂಜನೇಯ ಹುಟ್ಟಿದ್ದು ಕಿಷ್ಕಿಂದೆ ಕರ್ನಾಟಕದಲ್ಲಿ ಏನಂದ್ರೆ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಹಂಗಾಗಿ ಕನ್ನಡ ಇದೆಯಲ್ಲ ತುಂಬಾ ಸುಮಧುರವಾದ ಭಾಷೆ. ತಂಜಾವೂರು ಶಾಸನದಲ್ಲಿ ಹೇಳ್ತಾರೆ, ನಾನು ಎಲ್ಲರೂ ಹೇಳ್ತೀನಿ, ಏಕೆಂದ್ರೆ ಕನ್ನಡಿಗರ್ ಸುಜ್ಞಾನರ್ ಸುಭಟರ್ ರಣಕರಿಗಳ್ ಅಪ್ರತಿಮ ವೀರರ್ ಶಮೋಗುಣ ಸಂಪನ್ನರ್ ಪಂಡಿತೋತ್ತಮರ್. ಈ 6 ಗುಣ ಯಾರಿಗಾದ್ರೂ ಇದ್ರೆ ಅವ್ರನ್ನ ಕನ್ನಡಿಗ ಅಂತ ಕರಿ ಅಂತ ಹೇಳ್ತಾರೆ. ಹಂಗಾಗಿ ಆದಿಕವಿ ಪಂಪನಿಂದ ಇಲ್ಲಿವರೆಗೂ 1100 ವರ್ಷ ಆದರೂ ಸಹಿತ ಕನ್ನಡದ ಹಿರಿಮೆ ಗರಿಮೆ ಏನು ಕಮ್ಮಿ ಆಗಲ್ಲ, ಕಮ್ಮಿನೂ ಆಗಲ್ಲ. ಕಬ್ಬುಣಕ್ಕೆ ತುಕ್ಕಿಡಿಯುತ್ತೆ, ಆದ್ರೆ ಕನ್ನಡಕ್ಕೆ ಯಾವತ್ತೂ ತುಕ್ಕಿಡಿಯಲ್ಲ. ಯಾಕೆಂದ್ರೆ ಅದು ಸತ್ಯವಾಗಲೂ ಚಿನ್ನಕ್ಕೆಲ್ಲಾದ್ರೂ ತುಕ್ಕಿಡಿಯುತ್ತ ಆ ತರ ಅಂತ ಹೇಳಿ ನಮ್ಮ ಮಂಜು ಅವರು ಮಾತಾಡ್ಬೇಕು. 2 ಮಾತಾಡ್ಬೇಕು, ಜಾಸ್ತಿ ಗೋಪಿನನ್ನ ಚಿತ್ರೀಕರಣಕ್ಕೆ ಶುಭಾಶಯ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ಇಸ್ ವೆರಿ ಗುಡ್. ಇವತ್ತು ಇಬ್ರು ಲೆಜೆಂಡ್ ರಿಟೈರ್ಡ್ ಬಾಬು ಸರ್ ಮತ್ತೆ ಜೋಸೆಫ್ ಒಂದು ಕಾಲದಲ್ಲಿ ನಾವು ಸಿನಿಮಾ ಮಾಡ್ತಾ ಇದ್ರೆ ನಾವು 6 ಗಂಟೆಗೆ ಹೋಗಿ ಕ್ಯೂ ನಿಂತಿದ್ದು. ಆ ಥರ ಸಿನಿಮಾಗಳು ಬರ್ತಾ ಇತ್ತು. ಇವತ್ತು ಅದೇ ರೀತಿ ಸಿನಿಮಾಗಳು ಬರಲಿ. ಅವತ್ತಿನ ದಿನ ಅದೇ ರೀತಿ ಬಿಸ್ನೆಸ್ ಇತ್ತು, ಪ್ರೋತ್ಸಾಹ ಇತ್ತು, ಅದೇ ಥರ ಇತ್ತು. ಇವತ್ತಿನ ದಿನ ದೊಡ್ಡಣ್ಣ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂದ್ರೆ ನೀವು ಹೇಳಿದ್ರಿ, ಸರ್ಕಾರದಿಂದ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಿಲ್ಲ, ಒಂದು ಸ್ಟುಡಿಯೋ ಒಂದು ನೋಡಿಲ್ಲ. ಸಿನಿಮಾ ಮಾಡೋಕ್ಕಾಗಲ್ಲ. ಪ್ರೊಡ್ಯೂಸರ್ ಯಾರೇ ಮಾಡೋದು ನ್ಯಾಯಕ್ಕೆ 8% ಕಳ್ಕೊತಾನೆ, ಉಳ್ಕೊಳ್ಳೋದ. ಸರ್ಕಾರಕ್ಕೆ ಬಡ್ಕೊಂಡು ಸಾಕಾಯ್ತು. ಯಾವ ಸರ್ಕಾರ ಬಂದ್ರು ಮಾಡಿ ಪ್ರತ್ಯೇಕ ದುಡ್ಡಿರ್ತಾರೆ ಅಂತ ಹೇಳ್ತಾರೆ. ಯಾವ ಸರ್ಕಾರ ಏನು ಮಾಡಲ್ಲ ಚಿತ್ರೋದ್ಯಮಕ್ಕೆ, ಚಿತ್ರಕ್ಕೆ. ಆಮೇಲೆ ಬರೋರು ಅಷ್ಟೇ ಯಾರು ಕೆಲಸ ಮಾಡ್ತಾರಲ್ಲ. ಆ ರೀತಿ ಇದ್ರೆ ಇಂಡಸ್ಟ್ರಿಲಿ ನಿರ್ಮಾಪಕ ಎಲ್ಲಿ ಬರ್ತಾನೆ? 250-270 ಸಿನಿಮಾ ಮಾಡ್ತಾರೆ ವರ್ಷಕ್ಕೆ. 270-260 ಜನ ಖಾಲಿ ಆಗ್ಬಿಡ್ತಾರೆ. ಇದೆಲ್ಲ ಬೆಳಿಬೇಕು. ಎಲ್ಲ ಸರ್ಕಾರ ಹೋಗಬೇಕು. ಬಾಬು ಜೋಸೆಫ್ ಅಂತ ಎಂತೆಂಥ ಸಿನಿಮಾಗಳು ಇವತ್ತು ನೋಡಕ್ಕೆ ಆಗಲ್ಲ. ಆಮೇಲೆ ಇವತ್ತಿನ ದಿನ ಕೆಲವರು ಪ್ರೊಡ್ಯೂಸರ್ಗಳು ಅದೇ ಡೇಟ್ ಮಾಡೋದು. ಇವರು ಟೆಕ್ನಾಲಜಿ ಇದಕ್ಕಿಂತ ಏನು ಹೊಸಬರಿಗಿಂತ ಜಾಸ್ತಿ ಇದೆ. ಆದ್ರೆ ಸಿನಿಮಾ ಹೊಸಬರ್ಬೇಕು ಅಂತ ಹಂಗಲ್ಲ. ಪ್ಲಾನಿಂಗ್, ಸಿನಿಮಾದಲ್ಲಿ ಪ್ಲಾನಿಂಗ್ ಮುಖ್ಯ. ನಿಜವಾಗಿ ಚೆನ್ನಾಗಿ ಮಾಡಿದ್ರೆ ಸಿನಿಮಾಗಳು ಚೆನ್ನಾಗಲಿ, ನಮ್ಮ ಚಿತ್ರರಂಗ ಬೆಳೀಲಿ. ಇವತ್ತು ಮೊದಲೊಂದು ಕಾಲದಲ್ಲಿ ಚಿತ್ರರಂಗ ಏನು ಕನ್ನಡದಲ್ಲಿ ಸಿನಿಮಾಗಳ ಬೇರೆ ಭಾಷೆಗೆ ಆಗಿತ್ತು. ಇವತ್ತು ಕನ್ನಡ ಸಿನಿಮಾಗಳು ಇಂಟರ್ನ್ಯಾಷನಲ್ ಲೆವೆಲ್ ಸಿನಿಮಾಗಳು ಅಂದರೆ ಖುಷಿ ಬೆಳೆದ ನಮ್ದು ಅಂತ ನಾವೆಲ್ಲ ಒಟ್ಟಾಗಿದ್ದು ನಿರ್ಮಾಪಕ ಉಳಿಸ್ಕೊಂಡ ದೊಡ್ಡ ಗಂಟೆಗೆ 100 ಜನ ಬದುಕ್ತಾರೆ. ಒಬ್ಬ ನಿರ್ಮಾಪಕ ಬದುಕಿದ್ರೆ ಮಾತ್ರ 100 ಜನ ಹೋಗ್ತಾರೆ. ಅದನ್ನು ಉಳಿಸ ಕೆಲಸ ಮಾಡಿ ನಮ್ಮ ಜನ ಕರ್ನಾಟಕದಲ್ಲಿ ಎಲ್ಲಾ ಭಾಷೆ ಜನ ಇದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ, ಯಾವ್ಯಾವ ರಾಜ್ಯದಲ್ಲಿ ಅವರ ರಾಜ್ಯದ ಅವರ ಭಾಷೆ ಶಿಕ್ಷಣ ನಮ್ಮನ್ನ ಹಂಗಲ್ಲ, ಎಲ್ಲಾ ಭಾಷೆ ಇದೆ. ಆದ್ರೂ ನಮ್ಮನ್ನ ಈಗ ನಮ್ಮ ಭಾಷೆನ ಸಿನಿಮಾಗಳ ಬೆಳೆಸ್ತಾ ಉಳಿಸ್ತಾ ಜನ ಇದ್ದಾರೆ. ಇನ್ನೂ ಒಳ್ಳೆ ಸಿನಿಮಾ ಮಾಡೋದು ನಿಮ್ಮೆಲ್ಲ ಆಶೀರ್ವಾದ. ಒಳ್ಳೆ ಎಲ್ಲಾ ಕನ್ನಡ ಸಿನಿಮಾಗಳಿಗೆ ಜೈ ಸಿರಿಗನ್ನಡ ಕೈಗೆ ತೆಂಗು ಫಸ್ಟ್ ಒಳ್ಳೆ ತೆಂಗಿನಕಾಯಿ ಬೆಳೆಯುತ್ತೆ, ಹಸಿಕಾಯಿ. ಕೃಷ್ಣೇಗೌಡರು ಒಂದೆರಡು ಮಾತಾಡ್ಬೇಕು ದಯವಿಟ್ಟು. ಅದಾದ್ಮೇಲೆ ರಾಮನವ್ರು ಮಾತಾಡ್ಬೇಕು. ಹಂಗೆ ಮಾತಾಡಿಲ್ಲ ಅಂದ್ರೆ ಬಾಯ್ಲಿ ಬಟ್ ಈಗ ಸನತ್ ಕುಮಾರ್ ಜೊತೆಗೆ ಈಗ ನಮ್ಮ ಕೆ ಮಂಜು ಅವರು ಚಿತ್ರ ಮಾಡೋಕೆ ಎಷ್ಟು ಕಷ್ಟ ಇದೆ, ಚಿತ್ರೀಕರಣಕ್ಕೆ ಜಾಗಗಳ ಎಷ್ಟು ಸಮಸ್ಯೆ ಇದೆ ಅಂತ ಹೇಳ್ತಿದ್ರು. ಇವತ್ತು ನಿಜಕ್ಕೂ ನಾವೆಲ್ಲರೂ ಕೂಡ ರಾಜೇಂದ್ರ ಸಿಂಗ್ ಬಾಬು ಅವರು ಅಭಿನಂದಿಸುವಂತ ಒಂದು ಕೆಲಸ ಮಾಡಿದ್ದಾರೆ. ನಿರಂತರವಾದ ಹೋರಾಟ ಮಾಡಿ ಅವರ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾಗ ಒಂದು ಚಿತ್ರನಗರಿ ಆಗಲೇಬೇಕು, ಈ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಧ್ವನಿ ಹತ್ತಕ್ಕಿಂತ ಮುಂಚೆ ಧ್ವನಿ ಹತ್ತಿದ್ದು ಕರ್ನಾಟಕ ಚಿತ್ರನಗರಿ ಆಗ್ಬೇಕು ಅಂತ. ಈ ದೇಶದ ಎಲ್ಲಾ ರಾಜ್ಯದಲ್ಲಿ ಆದ್ರೂ ಕೂಡ ಆಗದೇ ಇದ್ದಿದ್ದು ಕೂಡ ಕರ್ನಾಟಕ. ಇದು ನಮ್ಮ ದುರಂತ, ಚಿತ್ರರಂಗದ ದುರಂತ. ಒಬ್ಬ ನಮ್ಮ ರಾಜೇಂದ್ರ ಸಿಂಗ್ ಅವರು ಅವರ ಸಿನಿಮಾ ಮೇಲೆ ಇರ್ತಕ್ಕಂಥ ಪ್ರೀತಿಗಾಗಿ ನಿರಂತರವಾಗಿ ಹೋರಾಟ ಮಾಡಿ ಈಗ ಒಂದು ಹಂತಕ್ಕೆ ಬಂದಿದೆ. ಮೈಸೂರು ಚಿತ್ರನಗರಿ ನಿರ್ಮಾಣ ಆಗುವಂತ ಹಂತಕ್ಕೆ ಬಂದಿದೆ. ಈಗಾಗಲೇ ಅದಕ್ಕೆ ಟೆಂಡರ್ ಕಾಲ್ ಮಾಡ್ತಿದ್ದಾರೆ. ಅದಕ್ಕಿಂತ ಇಂಥವರೆಲ್ಲ ಹೇಳಿದ್ದಾಗ ಮತ್ತೆ ಇವೆಲ್ಲರೂ ಕೂಡ ಸಿನಿಮಾದ ಒಳ ಮತ್ತು ಹೊರ ಎಲ್ಲ ಜನರು ಗೊತ್ತಿದ್ದು ಇಂಥ ಮಾಡಕ್ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಈ ತರ ಹಿರಿಯರನ್ನ ನಾವೆಲ್ಲ ಮುಂದಿಟ್ಕೊಂಡು ಇನ್ನೂ ನಿರಂತರವಾಗಿ ಚಿತ್ರರಂಗ ಉಳಿಸ್ಕೊಳ್ಳೋದಕ್ಕೆ ಕೆಲಸ ಮಾಡ್ಬೇಕಾಗತ್ತೆ. ಈಗ ಚಿತ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾಯಕರು ಬಹಳ ಅದೃಷ್ಟವಂತರು. ಯಾಕೆಂದ್ರೆ ಒಳ್ಳೆ ಮಾವು ಹಂಚ್ಕೊಂಡಿದ್ದಾರೆ. ಯಾಕೆಂತಂದ್ರೆ ನಾವೆಲ್ಲ ಇಳ್ಕೊಡ್ಕನೆ ಕಷ್ಟ ಆಗಿತ್ತು. ಸಿನಿಮಾದ ಅಯ್ಯೋ ಇಳ್ಕೊಡ್ಬೇಡಿ, ಈಗ ಸಿನಿಮಾದಾಗ ಇಳ್ಕೊಡ್ತಾರಂತ ಮಾತಾಡೋ ಸ್ಥಿತಿಯಲ್ಲಿ ಇದ್ದಾಗ ಪಾಪ ಅವ್ರ ಮಾವನೇ ನಾಯಕ ನಟನಾಗಿ ಮಾಡಿ ಹಣ ಹಾಕಿ ಅವರು ಬರೀ ನಿರಂತರವಾದ ಅನ್ನದಾತರಾಗಿದ್ರು.
ಹೋಟೆಲ್ ಉದ್ಯಮ ಮಾಡ್ಕೊಂಡು ಈಗ ಚಿತ್ರರಂಗದ ಹತ್ರ ಆಗಿ ನಿರಂತರ ಸಿನಿಮಾಗಳು ಮಾಡ್ತಾರೆ. ಈ ತರದ ಇನ್ನೂ ಒಂದು ಸಾಮಾಜಿಕ ಕಟ್ಟುನಿಟ್ಟು ಇಟ್ಕೊಂಡು ಸಾಮಾಜಿಕವಾಗಿ ಏನ್ ಹೇಳ್ಬೋದು ಮತ್ತೆ ರೈತರ ಪರವಾಗಿರ್ತಕ್ಕಂಥ ಕಾಳಜಿ, ಈ ತರ ಸಮಾಜಮುಖಿ ಸಿನಿಮಾಗಳನ್ನ ಹೆಂಗ್ ಮಾಡ್ಬೋದು ಅಂತಕ್ಕಂಥದ್ದು ಸಿನಿಮಾಗಳನ್ನ ನಿರಂತರ ಮಾಡ್ಕೊಂಡು ಬರ್ತಿದ್ದಾರೆ. ಮೊನ್ನೆ ಒಂದು ಯಾವ ಯೂಟ್ಯೂಬ್ ಅಲ್ಲಿ ಲಿಂಕ್ ಕಳಿಸಿದ್ರು ನನಗೆ. ಅವ್ರಿಗೆ ಪರಿಸರ ಪ್ರೇರಣೆ ಇದೆ, ಅದ್ರ ಬಗ್ಗೆ ಇರ್ತಕ್ಕಂಥ ಅಭಿರುಚಿ ಅಂತದ್ದು, ಈ ದೇಶದಲ್ಲಿರ್ತಕ್ಕಂಥ ತುಂಬಾ ಉತ್ತಮ ತಾಣಗಳನ್ನೆಲ್ಲ ಸೆರೆ ಹಿಡಿದು ಒಂದು ಸಾಂಗ್ ಮಾಡಿದ್ರು. ಬಹಳ ಅದ್ಭುತವಾದ ಸಾಂಗ್. ಅಂದ್ರೆ ಅವ್ರ ಸಿನಿಮಾ ಮೇಲೆ ಇರ್ತಕ್ಕಂಥದ್ದು ಮತ್ತೆ ಪರಿಸರ ಮೇಲೆ ಇರ್ತಕ್ಕಂಥ ಪ್ರೀತಿ ಅವ್ರು ಕಾಣಿಸುತ್ತೆ ಅದನ್ನ ನೋಡಿದಾಗ. ಈ ತರ ಅಭಿವೃದ್ಧಿ ಇರ್ತಕ್ಕಂಥ ನಿರ್ಮಾಪಕರನ್ನ ಉಳಿಸ್ಕೋಬೇಕಾದದ್ದು ಕೂಡ ನಮ್ಮ ಎಲ್ಲ ಕನ್ನಡದ ಮನಸ್ಸುಗಳು ದೊಡ್ಡ ಮನಸ್ಸು ಮಾಡಿ ಇಂಥ ನಿರ್ಮಾಪಕರನ್ನ ಪ್ರೋತ್ಸಾಹಿಸಬೇಕು. ಈ ಚಿತ್ರ ಗೆಲ್ಲಬೇಕು. ಸಿನಿಮಾ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಂತ ಕಾಣಿಸುತ್ತೆ. ಗುಣಮಟ್ಟ ಚೆನ್ನಾಗಿದೆ. ಸಿನಿಮಾ ಗೆಲ್ಲಬೇಕು, ನಿಲ್ಲಬೇಕು. ಇವರು ಅನ್ನದಾತರು ಕೇವಲ ಓಟ ಅಂತಂದ್ರೆ ಚಿತ್ರರಂಗ ನಿರಂತರ ಅನ್ನದಾತರ ಉಳ್ಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಕೇಳ್ತೇನೆ. ಸಿನಿಮಾ ಗೆಲ್ಲಿ ಆಲ್ ದ ಬೆಸ್ಟ್. ಬಹಳ ದೊಡ್ಡ ದೊಡ್ಡವರು ದಿಗ್ಗಜರು, ಅವ್ರ ಮುಂದೆ ನಾವೇನೂ ಅಲ್ಲ, ನಾವೆಲ್ಲ ಜೀರೋ. ಇವ್ರನ್ನೆಲ್ಲ ಕಾಲು ಕೈ ಹಿಡಿದು ದಯವಿಟ್ಟು ಬರಬೇಕು ಅಂತ ಹೇಳಿ ಯಾಕಂದ್ರೆ ಆಹ್ವಾನಿಸ್ತಿದ್ರೆ ಇದು ಪುನೀತ್ ರಾಜ್ಕುಮಾರ್ ಅವ್ರು ಮಾಡ್ಬೇಕಾಯ್ತು. ಸ್ಟೋರಿ ಹೇಳ್ತಷ್ಟೇ ನಾನು ಮಾಡ್ತೀನಿ 3 ವರ್ಷ ಟೈಪ್ ಕೊಡೋಣ. ಅಷ್ಟೊಂದು ಕೋವಿಡ್ ಬಂತು, ಆ ಪರಮಾತ್ಮ ಇವತ್ತಿಲ್ಲ. ಮತ್ತೆ ಮಂದಣ್ಣ ಅವರು ಪ್ರಿಯ ಮಾಡ್ತಿದ್ದ ಬಂದು ಇವತ್ತು ಅವ್ರು ನಮ್ಮ ಕೈ ಸಿಗೋದಿಲ್ಲ, ಹಿರಿಯ ಕಲಾವಿದರು. ಹಾಗಾಗಿ ಈ ಕತೆ ಗತ್ತಿತ್ತು. ನಮ್ಮದು 100 ಎಕರೆ ಜಮೀನಿತ್ತು ಬೆಂಗಳೂರಲ್ಲಿ. ನಾವು ರೈತರೇ. ನನಗೆ ರೈತರು ಇದು ಅದು ಅಂತ ಸ್ವಲ್ಪ ಬಹಳ ಅಭಿಮಾನ. ನಾವು ಎಲ್ಲ ಬೆಳಿತಿದ್ವಿ. ನಮ್ಮದು ಒಟ್ಟು ಕುಟುಂಬ 38 ಜನ, 38 ಮೆಂಬರ್ಸ್. ಅದರಲ್ಲಿ ನಮ್ಮ ತಂದೆ ಮಾತ್ರ ಬಿಸ್ನೆಸ್, ಟಿವಿ ಫ್ಯಾಕ್ಟ್ರಿ ಇಟ್ಟಿದ್ರು. 1-2 ಪಿಕ್ಚರ್ ತೆಗೆದ್ರು 1984 ಒಂದು ಟೂರಿಂಗ್ ಪ್ಯಾಕೇಜ್ ಇತ್ತು. ನಮ್ಮ ದೇವಿ ಕೇಳೋಣ ಎಲ್ಲ ಹೇಳ್ತಾರೆ. ನಮ್ಮ ದೇವಿ ನಿಮ್ಮ ಶಿಷ್ಯನಿಗೆ, ನನ್ನ ತಮ್ಮನಿಗೆ ಎಲ್ಲ ಇತ್ತು. ನಮ್ದು ಒಂದು ಸ್ವಲ್ಪ ಇತ್ತು ತುಣುಕು, ಬಂಡವಾಳ ಕಳ್ಕೊಂಡಿದ್ವಿ ಅವಾಗ. ಆದ್ರೆ ಬಿಡಿ, ಪಿಕ್ಚರ್ ತೆಗೆದ್ವಿ, ಏನಾಯ್ತು. ಈ ಸಿನಿಮಾ ನಾನು ದುರಹಂಕಾರವಾಗಿ ಪ್ರಶ್ನೆ ಬಂದು ಹೇಳ್ತಾ ಇಲ್ಲ, ಅಹಂಕಾರವಾಗಿ ಹೇಳ್ತಾ ಇದ್ದೀನಿ. ಇವರೆಲ್ಲರಿಗೂ ಗೌರವ ಕೊಡ್ತಕ್ಕಂಥ ಸಿನಿಮಾ ತೆಗೆದಿದ್ವಿ. ಜನ ನೋಡೋದು ಬಿಡೋದು ಬೇರೆ ಪ್ರಶ್ನೆ. ಆರೋಗ್ಯಕರವಾಗಿ ನೆಮ್ಮದಿಯಾಗಿ ಪ್ರತಿಯೊಬ್ಬರನ್ನು 2-1/4 ಗಂಟೆ ನೋಡಬಹುದು. 6 ಹಾಡಿದೆ, ಒಂದಕ್ಕಿಂತ ಒಂದು ಹಾಡುಗಳು ಅಷ್ಟು ಕ್ಲೀನಾಗಿ. ನಾನು ಕತೆ ಬರ್ತೀನಿ, ನಂದು ಕತೆ ನನ್ನ ಅನುಭವದ ಮೇಲೆ ಬರ್ತಿದ್ದೀನಿ. ಇದನ್ನ ಏನಾದ್ರೂ ಸಿನಿಮಾ ಬೈದಾದ್ರೆ ನಾನು ಯಾವತ್ತೂ ಫಿಲಮ್ ತೆಗೆದಿಲ್ಲ. ನೆಕ್ಸ್ಟ್ ಜೋಸೆ ಮೇಲೆ ಹೇಳಿದೀನಿ, ತೆಗಿತೀನಿ, ರೆಡಿ ಮಾಡಿದೀವಿ, ಕತೆ ಬಂತು, ರೆಡಿ ಇದೆ ಸ್ವಾಮಿ. ಆದ್ರೆ ಇದು ಚೆನ್ನಾಗಿಲ್ಲ ಅಂದ್ರೆ ನಾನು ಮಾಡಿ ನೋಡಿ ಕನ್ನಡಕ್ಕೆ ಮರ್ಯಾದೆ ತೆಗೆದಾಗುತ್ತೆ. ಅದಕ್ಕೋಸ್ಕರ 1 ನಿಮಿಷ ನಾನು ತುಳಾಂಕರಗಳ ಒಂದು ಸುಮಾರು ಪಿಕ್ಚರ್ ಹೋಗೇನಿ. 5 ನಿಮಿಷ ನಾನು ನಿದ್ದೆ ಮಾಡೋದು. ನಾನು 3 ಸರಿ ನೋಡಿದ್ದೀನಿ ಅಣ್ಣ. 3 ಸರಿ ಇನ್ನೊಂದು ಸರಿ ನೋಡೋಣ ಅನ್ಸದೆ. ನಮ್ದು ನಾನು ನೋಡ್ಬಿಟ್ಟು ಅವ್ನು ಹೆಮ್ಮೆ ಪಡ್ತಾ ಇಲ್ಲ. ಜೋಸೆಮಿನ್ ಸರ್ ಕರ್ಕೊಂಡೋಗಿ ಬನ್ನಿ ಸರ್ 1 ನಿಮಿಷ ಅಂದ್ಬಿಟ್ಟು ಕರ್ಕೊಂಡೋದು. ಅವರು ಏನು ಹೇಳ್ತಾರೆ ಅದನ್ನ ನಾನು ನಂಬಿದೆ. ಅದಕ್ಕೋಸ್ಕರ ನಾನು ಮಾತಾಡೋದಕ್ಕೆ ದಯವಿಟ್ಟು ಪತ್ರಕರ್ತರಿಗೆ, ಮಾಧ್ಯಮಕ್ಕೆ ಎಲ್ಲ ಹೇಳ್ತೀನಿ, ಇದು ನನ್ನ ಹೈಲೈಟ್ ಮಾಡಿ. ಬಹಳ ರೈತರಿಗೆ ಇವತ್ತು ಏನು ಕಷ್ಟ ಇದೆ, ಇವತ್ತು ಏನು ಮೆಡಿಸಿನ್ ಅದು ಇದು ಎಲ್ಲ ಇದೆ, ಅದ್ರ ಜೊತೆ ಲವ್ ಇದೆ. ಈ ರೈತರ ಮಗ ಏನ್ ಮಾಡ್ತಾನೆ, ಎಷ್ಟು ಅಡ್ಡ ಹೊಡಿತಾನೆ, ಎಷ್ಟು ಬರೋಡೆ ಇರ್ತಾನೆ, ಎಷ್ಟು ದುಡ್ಡು ಲೂಟಿ ಮಾಡ್ತಾನೆ, ಆಮೇಲೆ ಏನ್ ಮಾಡ್ತಾನೆ ಅಂತಕ್ಕಂಥದ್ದು ಇದು ವಿಶೇಷವಾಗಿ ತೆಗೆದಿರ್ತಕ್ಕಂಥ ಕ್ಲೈಮ್ಯಾಕ್ಸ್ ಅವರು ಹೇಳಲ್ಲ. ನಾನು ಸಸ್ಪೆನ್ಸ್ ಆಗಿ ಇಟ್ಟಿದ್ದು, ಎಲ್ಲ ಪಿಕ್ಚರ್ ಸಸ್ಪೆನ್ಸ್ ಇಟ್ಟಿದ್ದು. ನಮ್ದು ರಾಂಧವ ಪಿಕ್ಚರ್ ಅಣ್ಣವರೇ ಒಬ್ಬ ಟ್ರೈಲರ್ ರಿಲೀಸ್ ಮಾಡಿದ್ರು. ಒಂದು ಕನ್ನಡದ ಸಾಂಗ್ ಮಾಡಿದ್ದೀನಿ. ಮೊನ್ನೆ ರಾಜೇಂದ್ರ ಸಿಂಗ್ ಬಾಬು ಸಾಹೇಬರು ನೋಡಿದ್ರು, ನಮ್ಮ ಕೃಷ್ಣೇಗೌಡರು ನೋಡಿದ್ರು. ಆ ಹಾಡು ಕೇಳಿ ನಾನು ಹೇಳ್ತೇ ಗೊತ್ತಾಗ್ತದೆ. ನಮಸ್ಕಾರ. ಒಂದು ಒಳ್ಳೆ ಪ್ರಯತ್ನ. ಯಾಕಂದ್ರೆ ರೈತರ ಬಗ್ಗೆ ಸಿನಿಮಾ ಅಂತ ಹೇಳಿದ್ರೆ ವಿಶೇಷ. ಈ ತರ ಸಿನಿಮಾಗಳು ಇನ್ನೂ ಜಾಸ್ತಿ ಬರಬೇಕು ಅನ್ನೋದು ಬಂದ್ರೆ ಒಳ್ಳೇದಾಗುತ್ತೆ. ಅಂಡ್ ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ.
ಖಂಡಿತ ಚೆನ್ನಾಗಾಗುತ್ತೆ. ಮಂಜು ಸರ್ ನನ್ಗೆ ಒಳ್ಳೆ ಪರಿಚಯ. ಆಕ್ಚುಲಿ ಅವ್ರೊಂದು ವಿಶೇಷತೆ ಇದೆ, ಏನಂದ್ರೆ ಎಲ್ಲರೂ ಏನಂದ್ರೆ ಒಂದು ಖುಷಿಯಲ್ಲಿ ಇರಕ್ಕೆ ಟ್ರೈ ಮಾಡ್ತಾರೆ. ಆಕ್ಚುಲಿ ಅವ್ರು ಏನಾದ್ರು ಕಷ್ಟ ಅಂತ ಹೇಳಿದ್ರೆ ಫಸ್ಟ್ ಬಂದು ನಿಲ್ಲೋರು ಆಕ್ಚುಲಿ. ಸೊ ಅವರ ಒಳ್ಳೆ ಗುಣಕ್ಕೆ ಖಂಡಿತವಾಗ್ಲಿ ಈ ಸಿನಿಮಾ ಚೆನ್ನಾಗಾಗುತ್ತೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಕೆಂಪೇಗೌಡರು ಮಾತಾಡ್ಬೇಕು. ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳ್ತಾ, ಎಲ್ಲರಿಗೂ ಮಾಧ್ಯಮದವ್ರಿಗೂ ನಮಸ್ಕಾರ ಹೇಳ್ತಾ, ಈ ಸಿನಿಮಾದಲ್ಲಿ ನಾನು ಎಲ್ಲ ಸಿನಿಮಾಗಳನ್ನು ಮಾಡಿರೋ ತರ ಒಂದು ಒಳ್ಳೆ ಕಾಮಿಡಿ ಕ್ಯಾರೆಕ್ಟರ್, ಹೀರೋ ಜೊತೆಲಿ ಸಾಕ್ತಕ್ಕಂತ ಒಂದು ಕ್ಯಾರೆಕ್ಟರ್. ಬಟ್ ನನಗೆ ಈಗ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಕೊಡಚಾದ್ರಿ ಬೆಟ್ಟದಲ್ಲಿ ಶೂಟಿಂಗು, ಅಲ್ಲಿ ಒಂದು ಹೋಮ್ ಸ್ಟೇಲ್ ಇದ್ವಿ. ಬೆಳಗಿಂದ 5 ಗಂಟೆಗೆ ಬಂದು ಪ್ರೊಡಕ್ಷನ್ ಎಪ್ಸಿದ್ರು. ಎಪ್ಸ್ಬಿಟ್ಟು ಕಾಫಿ ಕೊಟ್ಬಿಟ್ಟು ಸರ್ ಬನ್ನಿ ರೆಡಿ ಆಗ್ಬಿಟ್ಟು, ಹೋಗೋಣ ಆಯ್ತು ರೆಡಿ ಆಗ್ಬಿಟ್ಟು ಬಂದೆ. ಡೈರೆಕ್ಟರ್ ಸರ್ ರವೀಂದ್ರ ಅವರು, ಥ್ಯಾಂಕ್ಸ್ ಸರ್ ಅವಕಾಶ ಕೊಟ್ಟಿದ್ದೆ, ಬಟ್ ಈಗ ಹೇಳ್ತೀನಿ. ಬರ್ತಾರೆ ಸರ್ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ ಅಂದ್ಬಿಟ್ಟು ಅವ್ರು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಏನು ರೆಡಿ ಆಗೋದು ಬೇಡ ಬಂದ್ಬಿಡಿ ಅಂದ್ರು. ಹೌದಾ ಯಾಕೆ ಸರ್ ರೆಡಿ ಆಗೋದು, ಏನು ರೆಡಿ ಆಗೋದು ಬೇಡ ಬನ್ನಿ ಅಂದ್ರು. ಬಂದ್ರೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕ್ಯಾಮ್ರಾ ಸ್ವಿಮ್ಮಿಂಗ್ ಪೂಲ್ ಇಲ್ಲಿದೆ. ನಾನು ಕೊಡಚಾದ್ರಿ ಬೆಟ್ಟದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕೊಡಚಾದ್ರಿ ಬೆಟ್ಟದಲ್ಲಿ ಬೆಳಗಿನ 5 ಗಂಟೆಲಿ ರಾತ್ರಿ ಎಲ್ಲ ನೀರು ಕೋಲ್ಡಾಗ ಐಸ್ ಕ್ಯೂಬ್ ತರ ಆಗಿದೆ. ನನಗೆ ಅವಾಗ ಹೇಳ್ತವ್ರೆ, ನೀವು ಮೇಲಿಂದ ಜಂಪ್ ಮಾಡ್ತೀರಾ ಸ್ವಿಮ್ಮಿಂಗ್ ಪೂಲ್ಗೆ, ಅದು ಅಂಡರ್ವೇರ್ ಜಂಪ್ ಮಾಡ್ತೀರಾ, ಕ್ಯಾಮ್ರಾ ಇಟ್ಟಿದ್ದೀನಿ. ನಾನು ರವೀಂದ್ರ ಸರ್ 4 ಪಿಕ್ಚರ್ ಮಾಡೋರೆ, ಬಟ್ ನಾನು ಯಾವ್ದು ಅವ್ರ ಜೊತೆ ಮಾಡಿಲ್ಲ. ಯಾಕೆ ಈ ದ್ವೇಷ ನನಗೆ ಪಾತ್ರ ಕೊಟ್ಟಿದ್ದು ಏನಾದ್ರು ಸೇಡ್ ತೀರಿಸ್ಕೊಳಕ ಅಂತ ಅನ್ನಿಸ್ತು ಮೈಂಡಲ್ಲಿ. ಆದ್ರೂ ಕೇಳಿದ ಸರ್ ಏನಕ್ಕೆ ಈ ತರ ತಪ್ಪಲ್ವಾ, ನನ್ನ ಕೈ ಆಗಲ್ಲ ಅಂತ ನಾನು ಆಮೇಲೆ ಕರ್ಕೊಂಡೋಗಿ ತೋರಿಸೋದು. ನೋಡಿ ಅಲ್ಲಿ ಸನ್ರೈಸ್ ಆಗ್ತಾ ಇದೆ, ಕ್ಯಾಮ್ರಾ ಇಟ್ಟಿದ್ದೀನಿ, ಸ್ವಿಮ್ಮಿಂಗ್ ಪೂಲ್ ಹಿಂಗ್ ಬಂದ್ರೆ ಹಿಂಗಿರುತ್ತೆ ಅಂತ. ಕೆಲಸ ಅಂದಾಗ ರಾಕ್ಷಸರ ತರ ಮಾಡಿದೆ ಸರ್. ಅಲ್ಲ ಎಲ್ಲ ಸಿನಿಮಾಗಳಲ್ಲಿ ಹೀರೋಯಿನ್ಸ್ ಗ್ಲಾಮರಸ್ ಆಗಿ ತೋರಿಸ್ತಾರೆ, ನಿಮ್ಮ ಗ್ಲಾಮರಸ್ ಆ ವಿಷಯದಲ್ಲಿ ತುಂಬಾ ಖುಷಿ ಆಯ್ತು. ಗ್ಲಾಮರಸ್ ಆಗಿ ತೋರಿಸಿದ್ರಲ್ಲ, ಕೆಲಸ ಮಾಡೋದ್ರಲ್ಲಿ ಖುಷಿ ಆಯ್ತು. ಬಟ್ ಅಲ್ಲಿ ಆರದ್ನಲ್ಲ ನಾನೇನ್ ಕಮ್ಮಿ ಕಲಾವಿದರ ಮಾಡ್ಬೇಕು ಅಂದ್ಬಿಟ್ಟು ಆರದ್ನಲ್ಲ 5 ನಿಮಿಷಕ್ಕೆ ಅಂಗಾಂಗಗಳೆಲ್ಲ ಹಿಂಗಾಗ್ಬಿಟ್ಟ ಸರ್. ಒಂದೊಂದು ಪಾರ್ಟ್ಸ್ ಅಂತೂ ಸಿಗ್ತಾನೆ ಇರಲಿಲ್ಲ ಕೈಗೆ, ಎಲ್ಲಿಂದ ಅಂತ ಗೊತ್ತಾಗ್ಲಿಲ್ಲ. ಸೊ ಹಂಗೂ ಮಾಡಿದ್ರು ಸರ್. ಆದ್ರೂ ಸಿನಿಮಾ ಇವರಲ್ಲಿ ಒಂದು ಒಳ್ಳೆ ಕಾಮಿಡಿ ಕ್ಯಾರೆಕ್ಟರ್ ನಿಮ್ಮನ್ನ ಎಲ್ಲರೂ ನಗಿಸೋ ಪ್ರಯತ್ನ ಮಾಡಿದ್ದೀವಿ. ದಯವಿಟ್ಟು ನಮ್ಮ ದಿಗ್ಗಜರು ಅಷ್ಟು ಜನ ಹೇಳ್ದಂಗೆ ಹೊಸಪುರ್ ಸಿನಿಮಾ ಅಂತ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಪೋಸ್ಟ್ ಆಗ್ದಾಗ ಹೊಸಪುರ್ ಸಿನಿಮಾ ಅಂತ ಎಷ್ಟೋ ಜನ ಆಡಿಯನ್ಸ್ ಬರ್ತಾ ಇಲ್ಲ. ಇವತ್ತು ಯಾವ ಸ್ಟಾರ್ ಇದಾರೋ ಅವರು ಒಂದಿನ ಹೊಸಬರೇ ಅಲ್ವಾ. ದಯವಿಟ್ಟು ಎಲ್ಲರೂ ಬಂದು ನೀವೆಲ್ಲರ ಆಶೀರ್ವಾದದಿಂದ ಈ ಸಿನಿಮಾ ಗೆಲ್ಲೋದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊಂತ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಾಜ್ಕುಮಾರ್ ಅವ್ರ ಬಗ್ಗೆ ಹೀರೋ ಹೀರೋಯಿನ್ ಮಾತ್ರ ಹೇಳಿದ್ರು, ಇದು ಹೊಸರು, ಮಿಕ್ಕಿದ್ದೆಲ್ಲ ಎಸ್ ನಾರಾಯಣ ಅವ್ರು ಮಾಡಿದ್ದಾರೆ, ಪದ್ಮಾವತ್ ಸಂಜೆ ಅವ್ರು ಮಾಡಿದ್ದಾರೆ, ಜೋಸಮ್ಮನ್ ಅವ್ರು ಮಾಡಿದ್ದಾರೆ, ನಮ್ಮ ರೇಖಾ ಮಾಡಿದ್ದಾರೆ, ಆಮೇಲೆ ಡಿಗ್ರಿ ನಾರಾಯಣ್ ಮಾಡೋರು, ರೇಖಾ ಎಲ್ಲ ಅವರಿಗೆ ಮಾಡ್ಬೇಕು ಅನ್ನೋ ಕಂಡೀಷನ್ ಮಾಡಿದ್ದಾರೆ ಡೈರೆಕ್ಟ್ರಿಗೆ. ನಮ್ಮ ಡೈರೆಕ್ಟ್ರಿಗೆ ಹೇಳಿದೆ ಹೊಸಬನ್ನ ಯಾರು ಹಾಕೊಂಡ್ಬಾರ್ದು, ಅಳವನ್ನೇ ಹಾಕೊಬೇಕು ಅಂತೇಳಿ ಹಾಕ್ಸ್ದೆ. ಬಟ್ ನನಗೆ ನಮ್ಮ ಡೈರೆಕ್ಟ್ ಇದಾರಲ್ಲ ಅವ್ರಿಗೆ ಹ್ಯಾಂಡ್ಸರ್. ನಾನು ಯಾವತ್ತೂ ಶೂಟಿ ಮಾಡಿದ್ದಾನೆ, ಡೈಲಿ ಸಾಯಂಕಾಲ ರಿಪೋರ್ಟ್ ತಗೊಂಡಿನಿ, ಏನಾದ್ರೆ ಹೇಳಿನಿ, ಚೇಂಜ್ ಮಾಡೋದು ಯಾವತ್ತೂ ಬಂದಿಲ್ಲ. ಒಂದು ಸಾಂಗ್ ಮಾತ್ರ ಬಂದಿದೆ ಅಷ್ಟೇ, ಯಾವತ್ತೂ ಬಂದಿಲ್ಲ. ಚೆನ್ನಾಗಿ ನಡ್ಕೊಂಡು ಬಂದಿದ್ದಾರೆ, ಸಿನಿಮಾ ಚೆನ್ನಾಗಿದೆ. ಈ ಸಿನಿಮಾಗೆ 4 ಹಾಡು ನಮ್ಮ ಕೆ ಶಿವಚಂದ್ರ ಬಂದಿದ್ದಾರೆ. ಬಹಳ ಅದ್ಭುತ ಇವರು ಹಾಡು ಬಂದಿದ್ದಾರೆ. ಸುಮಾರು ನಮ್ಮ 4 ಸಿನಿಮಾ ಎಲ್ಲರೂ ಒಂದೊಂದು 2 ಬಂದ್ರೆ ಶರತ್ ಕುಮಾರ್ ಸರ್ ತುಂಬಾ ಒಳ್ಳೆ ಪೇಮೆಂಟ್ ಕೊಟ್ಟಿದ್ದಾರೆ. ಒಂದೊಂದ್ಸಲ ಮಾತ್ರ ಅಪ್ಪಾಜಿ ಪೇಮೆಂಟ್ ಅಂದ ತಕ್ಷಣ ಸಿದ್ದರಾಮಯ್ಯ ಗೊತ್ತಲ್ಲ ಅಂತ ಹೇಳೋದು, ಪೇಮೆಂಟ್ ಕ್ಲಿಯರ್ ಮಾಡಿದ್ದಾರೆ. ಅಪ್ಪಾಜಿ ಥ್ಯಾಂಕ್ ಯು. ನಿಮ್ ಬಗ್ಗೆ ಹೇಳಿಲ್ಲ, ಆಮೇಲೆ ಜಾಸ್ತಿ ಮಾತಾಡಿಲ್ಲ, ನೆಕ್ಸ್ಟ್ ಪಿಕ್ಚರ್ ಅವಕಾಶ ಕೊಡ್ತೇವೆ. ಹೋಗ್ತೀನಿ. ನಮಸ್ಕಾರ. ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ, ಸಿನಿಮಾ ಬಗ್ಗೆ ಪ್ರೊಡ್ಯೂಸರು ಹೇಳ್ಬಿಟ್ಟಿದ್ದಾರೆ. ಇದೊಂದು ಸಹಜ ಕೃಷಿ ಮತ್ತೆ ಒಂದು ಕ್ಯೂಟ್ ಲವ್ ಸ್ಟೋರಿ, ಒಂದು ಅದ್ಭುತವಾದಂತ ಮೆಸೇಜ್ ಇದೆ. ನಾವು ತೆರೆ ಹಿಂದೆ ಇರೋರು, ಹಾಗಾಗಿ ಸಿನಿಮಾ ಮೂಲಕ ಪ್ರೆಸೆಂಟ್ ಮಾಡ್ತೀವಿ. ಎಲ್ರಿಗೂ ಧನ್ಯವಾದ. ದಯವಿಟ್ಟು ಈ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ. ಧನ್ಯವಾದಗಳು. ಚಿತ್ರದ ನಾಯಕ ನಟ ಮಂಜುನಾಥ್ ಅವರು ಒಂದೆರಡು ಮಾತಾಡ್ಬೇಕು. ದಿಗ್ಗಜರೆಲ್ಲ ಬಂದು ನಿಮಗೆ ವಿಶ್ ಮಾಡಿ. ನೋ ಫುಲ್ ಮಿಸ್, ಓನ್ಲಿ ಗ್ರೇಟ್ ಮಿಸ್. ಖಂಡಿತ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.
ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆ ಮೇಲೆ ಇರುವಂತ ದೊಡ್ಡಣ್ಣ ಸರ್ಗೆ, ಶ್ರೀನಗರ ಕಿಟ್ಟಿ ಸರ್ಗೆ, ಕೆ ಮಂಜು ಸರ್ಗೆ, ಹಾಗೆ PC ಶೇಖರ್ ಸರ್ಗೆ, ಮತ್ತೆ ರಾಜೇಂದ್ರ ಸಿಂಗ್ ಬಾಬು ಸರ್ಗೆ, ಜೋಸಮನ್ ಸರ್, ಹಾಗೆ ಎಲ್ರಿಗೂ ನಮಸ್ಕಾರ. ಗೋಪಿಲೋಲ ಕ್ಯಾರೆಕ್ಟರ್ ಸಿಗ್ಬೇಕಂದ್ರೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಅವಾಗ ಸರ್ ಹೇಳಿದ್ರು ಈ ಸಿನಿಮಾ ನನ್ನ ಅದೃಷ್ಟವಂತ ಅಂತ. ಮೊದಲನೇ ಡೆಬ್ಯೂ ಸಿನಿಮಾಗೆ ಗೋಪಿಲೋಲ ಅಂತ ಒಂದು ಕ್ಯಾರೆಕ್ಟರ್, ಆಮೇಲೆ ಪುನೀತ್ ರಾಜ್ಕುಮಾರ್ ಸರ್ ಒಪ್ಕೊಂಡು ರಶ್ಮಿಕಾ ಮಂದಣ್ಣ ಅವ್ರು ಆಡಿಷನ್ ಕೊಟ್ಟು ಅವ್ರು ಮಾಡ್ಬೇಕಾಗಿರೋಂತ ಒಂದು ಕತೆಗೆ ನನ್ನನ್ನ ಹೀರೋ ಆಗಿ ಸೆಲೆಕ್ಟ್ ಮಾಡಿದ್ದಕ್ಕೆ ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಎರಡನೇದು ನಮ್ಮ ನಿರ್ದೇಶಕರು ಫಸ್ಟ್ ಬಂದ್ಬಿಟ್ಟು ನಮ್ಮ ಮಾವರು ಹೇಳಿದ್ರು ಹಿಂಗೆ ಮಾತಾಡ್ತಿದ್ದಾರೆ ಸರ್ ಅಂತ ಹೇಳಿ ನಾನು ಮೀಟ್ ಮಾಡಿದಾಗ ನಾನು ಫಸ್ಟ್ ಕೇಳಿದೆ, ಏನ್ ಸರ್ ಈ ಕ್ಯಾರೆಕ್ಟರ್ ನಾನು ಸೂಟ್ ಆಗ್ತೀನ ಅಂತ ಕೇಳಿದೆ. ಆಯ್ತು ಸರ್ ನೀವು ಡಿಸೈಡ್ ಮಾಡಿ ನೀವು ಮಾಡ್ತೀರಾ ಅಂತ, ಆಮೇಲೆ ನಾನು ಹೇಳ್ತೀನಿ ಅಂತ ಅವ್ರ ಜೊತೆ ಒಂದಿನ ಟೈಮ್ ಸ್ಪೆಂಡ್ ಮಾಡಿದೆ. ಇಲ್ಲ ನೀವು ನೋಡಿದ್ರೆ ಗೋಪಿಲ್ ಒಂದೊಂದು ಕ್ಯಾರೆಕ್ಟರ್ ಇದೆ, ನನ್ಗೆ ನೀವು ಹಿಂಗೆ ಬೇಕು ಅಂತ ಹೇಳಿ ನನ್ನನ್ನ ಒಂದು 2 days ಬಿಟ್ಟು ಅವರು ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಮುಖ್ಯವಾಗಿ ಏನಂದ್ರೆ ನಾನು ಕೇಳಿದೆ, ಸಿನಿಮಾಗೆ ಏನಾದ್ರು ಪ್ರಿಪರೇಷನ್ ಮಾಡ್ಕೋಬೇಕಾ ಏನು ಅಂತ. ದೊಡ್ಡಣ್ಣ ಸರ್ ಹೇಳಿದ್ರು ಫುಲ್ ಮೀಲ್ಸ್ ಸ್ವಲ್ಪ ತಪ್ಪಾಗಿದೆ ಅಂತ. ನಾನು ಡೈರೆಕ್ಟರ್ ಸರ್ ಕೇಳಿದೆ, ಏನ್ ಸರ್ ಸಿನಿಮಾಗೆ ರೆಡಿ ಆಗ್ಬೇಕು ಅಂದ್ರೆ ಸ್ವಲ್ಪ ಡೈರೆಕ್ಟರ್ ಬಂದು ಮಲಯಾಳಿ ಕಂಟೆಂಟ್ ಜಾಸ್ತಿ ನೋಡ್ತಾರೆ ಸರ್. ಇವತ್ತು ಯಾವುದೇ ಒಂದು ಸಿನಿಮಾಗೆ ಕಂಟೆಂಟ್ ದಮ್ಮಿದ್ರೆ ಅದು ಕತೆ ಬಂದು ಹೀರೋ ಆಗಿರುತ್ತೆ, ನಾಯಕ ಅಲ್ಲ. ಕತೆ ದಮ್ಮಿದೆ, ನೀವು ಗೋಪಿಲ್ ಒಂದು ಕ್ಯಾರೆಕ್ಟರ್ ಮಾಡೋ ಸಾಕು, ನಾನು ಈ ಕತೆ ಮಾಡಿಸ್ತೀನಿ ನಿಮ್ ಕೈಲಿ ಅಂತ ಹೇಳಿ ಒಂದು ಭರವಸೆ ಕೊಟ್ರು. ಅದಕ್ಕೆ ನ್ಯಾಚುರಲ್ ನಾನು ಹೆಂಗಿದ್ದೀನಿ ಹಂಗೆ ಸಿನಿಮಾ ಸ್ಟಾರ್ಟ್ ಮಾಡಿ ನಾವು ಮುಂದಕ್ಕೆ ಹೋದ್ವಿ. ಹಾಗೆ ಚಿತ್ರದ ಆಮೇಲೆ ಒಂದೇ ಒಂದು ವಿಷಯ ಹೇಳ್ಬೇಕು. ಕಿಟ್ಟಿ ಅಣ್ಣ, ನಾವು ಸಿಲ್ವರ್ ಸೋನಿ ಅವರ ಕ್ಲೋಸ್ ಫ್ರೆಂಡ್. ನಿಮ್ದು ಬಹುಪಾಲಕ್ ಸಿನಿಮಾಗೆ ನಾವು ಥಿಯೇಟರ್ ಒಂದು ಸಿನಿಮಾ ನೋಡಿದ್ವಿ. ಹಾಗೆ ಸಂಜು ವೆಡ್ಸ್ ಗೀತದಲ್ಲಿ GT ಮಾಲ್ ಅಲ್ಲಿ ಇಡೀ ಫ್ಯಾಮಿಲಿ ಎಲ್ಲ ಸಿನಿಮಾ ನೋಡಿದ್ವಿ. ನಿಮ್ ಸಿನಿಮಾಗಳೆಲ್ಲ ನೋಡ್ಕೊಂಡು ಬೆಳೆದಿರೋದು ನಾವು, ನಿಮ್ದೇ ಅಂತ ಅಲ್ಲ. ಹಾಗೆ ದೊಡ್ಡಣ್ಣ ಸರ್ ನಾವು ಅಷ್ಟೇ ಇವ್ರ ಸಿನಿಮಾ ಹಾಗೆ ಅಲ್ಲ ಟೈಮ್ ಕೊಡ್ಬೇಕು ನೀವು ಆಮೇಲೆ ದೊಡ್ಡಣ್ಣ ಸರ್ ಇವಾಗ ಸೂರ್ಯವಂಶ ಸಿನಿಮಾ ಪಿಕ್ಚರ್ ನೋಡಿದ್ರೆ ಎಷ್ಟು ಸೂರ್ಯವಂಶ ಪಿಕ್ಚರ್ ದೊಡ್ಡ ಫ್ಯಾನು. ವಿಶೇಷ ಏನಂದ್ರೆ ಆ ಚಿತ್ರದ ನಿರ್ದೇಶಕರು ಎಸ್ ಸರ್, ಅವರು ನಮ್ಮ ಚಿತ್ರದಲ್ಲಿ ತಂದೆ ಪಾತ್ರ ಮಾಡಿದ್ದಾರೆ. ಏನಂದ್ರೆ ಈ ಗೋಪಿನಾಥ ಚಿತ್ರದಲ್ಲಿ ನಮ್ಮ ಮಾವರು ಹೇಳಿದಂಗೆ ಎಲ್ಲ ದೊಡ್ಡವರು, ಎಲ್ಲ ಹಿರಿಯ ಕಲಾವಿದರು. ಮೊದಲನೇ ಸಿನಿಮಾದಲ್ಲಿ ನಾನು ಮತ್ತೆ ಹೀರೋಯಿನ್ಗೆ ಇಬ್ರು ಹೊಸಬ್ರು ಆಗಿದ್ರು, ಎಲ್ಲ ಹಿರಿಯ ಕಲಾವಿದರು ಆಗಿರೋದ್ರಿಂದ ನಮ್ಗೆ ಎಲ್ಲೂ ಇದು ಹೊಸಬ್ರು ಮಾಡ್ತಿದೀವಿ. ಮತ್ತೆ ಎಲ್ಲೂ ಏನೇ ತಪ್ಪು ಮಾಡಿದ್ರು ಪ್ರತಿಯೊಂದು ತಿದ್ದಿ ಎಲ್ಲ ಜೋಸಫ್ ಸರ್ ಆಗಿರ್ಬೋದು, ನಾರಾಯಣ್ ಸರ್ ಆಗಿರ್ಬೋದು, ಪದ್ಮಮ್ಮ ಆಗಿರ್ಬೋದು ಎಲ್ಲ ನೋಡಿ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದರಿಂದ 4ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಆರ್ಗ್ಯಾನಿಕ್ ಕಂಟೆಂಟ್, ಲವ್ ಸ್ಟೋರಿ, ಫೈಟ್ಸ್, ಸಾಂಗ್ಸ್ ಎಲ್ಲ ಇರುವಂತ ಚಿತ್ರ. ಹೊಸಬ್ರಿಗೆ ಎಲ್ಲ ಸೇರಿ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗಣ್ಯರ ಜೊತೆ ನಾನು ಈ ವೇದಿಕೆನ ಹಂಚ್ಕೋತಾ ಇರೋದೇ ನನ್ನ ಬ್ಲೆಸ್ಸಿಂಗ್. ಸೊ ಅವ್ರಿಗೆಲ್ಲ ದೊಡ್ಡ ನಮಸ್ಕಾರ ಅಂಡ್ ತುಂಬಾ ಥ್ಯಾಂಕ್ಸ್ ನಮ್ಮ ಸಿನಿಮಾಗೆ ಬಂದು ಇಷ್ಟು ಪ್ರೋತ್ಸಾಹ ನೀಡ್ತಾ ಇರೋದಕ್ಕೆ. ಅಂಡ್ ಕಿಟ್ಟಿ ಸರ್ ಹೇಳ್ದಂಗೆ ಅವರು ನನ್ನ ಚಿಕ್ಕವ್ರ ಇದ್ದಾಗಿಂದ ನೋಡಿದ್ದಾರೆ. ಅಲ್ಲ, ಅವ್ರು ನನ್ನ ಚಿಕ್ಕವ್ರ ಇದ್ದಾಗಿಂದ ನೋಡಿದ್ದಾರೆ. ಸೊ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ. ಅವರು ಇಲ್ಲಿ ಪ್ರೆಸೆಂಟ್ ಆಗಿರೋದು ನನ್ನ ಬ್ಲೆಸ್ಸಿಂಗ್ ಅಂಡ್ ಸ್ಪೆಷಲ್ ಅದು. ಇನ್ನೆಲ್ಲರೂ ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಇದ್ದಾರೆ. ಎಲ್ಲಾ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲಿದೆ. ಗೋಪಿಲಾಲ ಸಿನಿಮಾಗೆಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸಿದ್ರ ತುಂಬಾ ಥ್ಯಾಂಕ್ಸ್. ಅಂಡ್ ಕೊನೆಯದಾಗಿ ಹೇಳಿದ್ರು, ಬಹುಮುಖ್ಯವಾಗಿ ನಮ್ಮ ನಿರ್ಮಾಪಕರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಂಡ್ ನಿರ್ದೇಶಕರು ಏನೇ ನಾನು ಪರ್ಫಾರ್ಮೆನ್ಸ್ ಮಾಡಿದ್ರು ಅದೆಲ್ಲ ಅವ್ರಿಗೆ ಸಲ್ಬೇಕು. ಅವ್ರು ಅದನ್ನೆಲ್ಲ ಮಾಡಿಸಿರೋದಕ್ಕೆ ಇಬ್ರಿಗೂ ಧನ್ಯವಾದ ಹೇಳ್ತಾ. ಅಂಡ್ ನಮ್ಮ ಅಪ್ಪಾಜಿ ಅವರ ಸಪೋರ್ಟ್ ಇದೆ, ನನ್ನ ಫ್ಯಾಮಿಲಿಯವರು, ನನ್ನ ಫ್ರೆಂಡ್ಸ್ ಎಲ್ಲರ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಎಲ್ಲರಿಗೂ ಥ್ಯಾಂಕ್ಸ್. ಹೀರೋಗೆ ತಾಯಿ ಪಾತ್ರ, ಹೀರೋಗೆ ಸಪೋರ್ಟಿವ್ ತಾಯಿ. ಆಸ್ ಯೂಶುವಲ್ ಆದ್ರೂ ಅದರಲ್ಲೂ ಸ್ವಲ್ಪ ಡಿಫ್ರೆಂಟ್ ಇದೆ. ತಾಯಿ ಸಪೋರ್ಟ್ ಮಾಡಿದ ಮಕ್ಕಳು ಯಾವತ್ತೂ ಕೆಟ್ಟಿಲ್ಲ ಅಂತ ಅದೊಂದನ್ನ ಮೆಸೇಜ್ ತುಂಬಾ ಚೆನ್ನಾಗಿ ಅದನ್ನ ಪೋರ್ಟ್ರೇ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ಜೋಲಿಂತ ಒಂದು ಒಳ್ಳೆ ಪಾತ್ರ ನಮಗೆ ಸಿಕ್ಕಿದೆ. ಪ್ರೊಡ್ಯೂಸರ್ ಅವ್ರಿಗೂ ತುಂಬಾ 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 ಥ್ಯಾಂಕ್ಸ್. ಈ ಚಿತ್ರನ ದಯವಿಟ್ಟು ಎಲ್ಲಾರು ಚಿತ್ರಮಂದಿರಕ್ಕೆ ಬಂದು
ಪ್ರೋತ್ಸಾಹಿಸಬೇಕು, ಆಶೀರ್ವದಿಸಬೇಕು, ಕನ್ನಡ ಚಿತ್ರನ ಬೆಳೆಸಬೇಕು, ಉಳಿಸ್ಬೇಕು. ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ಎಲ್ಲಾ ಸಿನಿಮಾಗಳು ವಿಜೃಂಭಣೆಯಿಂದ ನಡಿಬೇಕು ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಸರ್. ನಿಮ್ಗೂ ಅಷ್ಟೇ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ದೊಡ್ಡ ದೊಡ್ಡ ದಿಗ್ಗಜರು ಎಲ್ಲರೂ ಬಂದು ನಿರ್ಮಿಸಿರುವ ಚಿತ್ರ ಗೋಪಿಲೋಲ ಈಗ ಟೀಸರ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಸಿನಿಮಾ ಅದೇ ರೀತಿ ಚೆನ್ನಾಗಿ ಬಂದಿದೆ ಅನ್ಕೊಂಡಿದ್ದೀನಿ. ಶುಭವಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಣ್ಣೆ ಅಲ್ಲ